सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ओम ह्रीं दुं दुर्गायै नमः। ओम ಶ್ರೀ ಗುರುಭ್ಯೋ ನಮಃ। ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಹಾಗೆ ಈ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ದಿನಾಂಕ 22 ಮಾರ್ಚ್ 2026ರಿಂದ ದಿನಾಂಕ 28 ಮಾರ್ಚ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಈ ವಾರ ಕೂಡ 11ನೇ ಮನೆಯಲ್ಲಿ ರಾಹುವಿನ ಜೊತೆಯಲ್ಲೇ ಇರ್ತಾನೆ. ಆದ್ರೆ ಒಂದು ಬದಲಾವಣೆ ಏನಪ್ಪಾ ಅಂದ್ರೆ ಸೂರ್ಯಗ್ರಹ 12ನೇ ಮನೇಲಿ ಇರ್ತಾನೆ. ಅಂದ್ರೆ 12ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯ ಒಂದು 7.5 ಎಫೆಕ್ಟ್ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೆಗ್ಯುಲರ್ ಆಗಿ ನನ್ನ ವಿಡಿಯೋ ನೋಡೋರ್ಗೆ ಗೊತ್ತಿರುತ್ತೆ. ಶನಿ 7.5 ಆಗ್ಲಿ, ಅಷ್ಟಮ ಶನಿ ಆಗ್ಲಿ, ಪಂಚಮ ಶನಿ ಆಗ್ಲಿ, ಅವನ್ ತುಂಬಾ ಪ್ರಾಬ್ಲಮ್ ಕೊಡೋದು ಯಾವಾಗ ಅಂದ್ರೆ ಆ ಶನಿಯ ಮೇಲೆ ಇನ್ನೊಂದು ಪಾಪಗ್ರಹದ ಅಥವಾ ಕ್ರೂರ ಗ್ರಹದ ದೃಷ್ಟಿ ಬಿದ್ದಾಗ ಅಥವಾ ಇನ್ನೊಂದು ಕ್ರೂರ ಗ್ರಹದ ಯುತಿ ಬಂದಾಗ, ಅದೇ ನೋಡಿ ಗುರು ದೃಷ್ಟಿ ಇತರೆಲ್ಲ ಬಿದ್ದಾಗ ಅವನ್ ಸ್ವಲ್ಪ ಅಶುಭ ಫಲವನ್ನ ಕಮ್ಮಿ ಮಾಡ್ತಾನೆ. ಈಗ ನೋಡಿ, ಶನಿ 7.5 ನಡೀತಾ ಇದೆ. ಈ ಶನಿಯ ಮೇಲೆ ಸೂರ್ಯ ಬಂದಿದ್ದಾನೆ, ಈಗ ಶತ್ರುಗ್ರಹ. ಆದ್ರೆ ನಿಮಗೆ ಅವನು ಪಂಚಮಾಧಿಪತಿ ಆದ್ರೂ ಕೂಡ 12ನೇ ಮನೆಯಲ್ಲಿ ಶನಿಯೊಟ್ಟಿಗೆ ಸೂರ್ಯನು ಸ್ಥಿತನಾಗಿರೋದ್ರಿಂದ ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಮಸ್ಯೆಗಳಾಗತ್ತೆ. ಏನಂದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಅಥವಾ ಕುಟುಂಬದಲ್ಲಿರತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮನೆಯಲ್ಲಿ ವಯಸ್ಸಾದವ್ರು ಇದ್ರೆ ಅವರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ಸ್ವಲ್ಪ ಆ ಒಂದು ಟೆನ್ಷನ್ಗಳಿರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಶುರುವಾಗುತ್ತೆ ಈ ವಾರದಲ್ಲಿ. ಆದಷ್ಟು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ. ನಿಮಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ನೀವೇನಾದ್ರೂ ಸ್ವಲ್ಪ ಸೋಮಾರಿತನ ಮಾಡಿಕೊಂಡು ಕೆಲಸನ ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ನೀವೇ ನಿಮ್ಮ ಮೇಲಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ಟಂಗ ಆಗತ್ತೆ. ನಿಮ್ಮನ್ನ ಬೈಯೋದಕ್ಕಾಗ್ಲಿ ಅಥವಾ ನಿಮ್ಗೆ ಕಿರಿಕಿರಿ ಮಾಡೋದಕ್ಕಾಗ್ಲಿ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗತ್ತೆ. ಆ ಟೆನ್ಷನ್ಗಳು ಕೂಡ ಇರುತ್ತೆ. ಈ ಕಡೆ ಮನೆಯಲ್ಲಿ ಖರ್ಚು ಕೂಡ ವಿಪರೀತ ಇರುತ್ತೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟು ಅಂತಿಲ್ಲ. ಯಾಕಂದ್ರೆ ನಿಮ್ಗೆ ದುಡ್ಡು ಬರುತ್ತೆ ಹೋಗುತ್ತೆ ಹಂಗಿರುತ್ತೆ. ಆದ್ರೆ ಏನೂ ಉಳಿತಾಯ ಮಾಡಕ್ ಆಗ್ತಲ್ಲ ಅನ್ನೋ ಬೇಸರ ಇರುತ್ತೆ. ಯಾಕಂದ್ರೆ ಧನಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ದುಡ್ಡು ಬರುತ್ತೆ, ಆದ್ರೆ ಉಳಿಯೋದಿಲ್ಲ. ಅಂದ್ರೆ ನೀವು ಅನ್ಕೊಂಡಿರಲ್ಲ ಇಷ್ಟೆಲ್ಲ ಖರ್ಚಾಗತ್ತೆ ಅಂತ, ಆ ತರ ಖರ್ಚುಗಳು ಸಡನ್ ಆಗಿ ಬರುತ್ತೆ. ಇನ್ನು ರಾಷ್ಟ್ರಾಧಿಪತಿ ಜೊತೆ ರಾಹು ಇರೋದ್ರಿಂದ, ಬುಧ ಕೂಡ ಇರೋದ್ರಿಂದ ವಿಪರೀತ ಟೆನ್ಷನ್, ಯೋಚನೆ, ನಿಮ್ಮ ಮೆದುಳಿಗೆ ರೆಸ್ಟೇ ಇಲ್ಲ. ಕೆಲ್ಸದಲ್ಲಾಗಬಹುದು, ಮನೇಲಾಗಿರ್ಬಹುದು, ಭಯ, ಆತಂಕ ಕೂಡ ಆಗ್ತಾ ಇರುತ್ತೆ ಭವಿಷ್ಯದ ಬಗ್ಗೆ. ಏನಾಗುತ್ತೋ, ಏನ್ ಸಮಸ್ಯೆ ಆಗುತ್ತೋ ಅಂತ ಹೇಳಿ ಬೇರೆಯವರು ದುಡ್ಡು ತಗೊಂಡು ನಿಮ್ಮ ಹತ್ರ ಒಂದೇ ದಿನದಲ್ಲಿ 2 ದಿನದಲ್ಲಿ ಕೊಡ್ತೀನಿ ಅಂದವರು ತುಂಬಾ ಸತಾಯಿಸ್ತಾ ಇರ್ತಾರೆ. ಅದು ಕೂಡ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೇನು ಕೆಲವು ಕೆಲಸಗಳು ಸಕ್ಸಸ್ ಆಗ್ಬಿಡುತ್ತೆ. ಇನ್ನೇನು ಇದು ನನ್ನ ಕೆಲಸ ಕೈಗೆ ಬಂತು ಅನ್ನುವಂತಹ ಕೆಲಸಗಳು ಕೊನೆ ಮೂಮೆಂಟ್ ಅಲ್ಲಿ ಕೈ ತಪ್ಪಿ ಹೋಗುತ್ತೆ. ಅದು ಕೂಡ ನಿಮ್ಗೆ ತುಂಬಾ ಬೇಜಾರಾಗುತ್ತೆ. ನಿಜವಾದ 7.5ನೇ ಎಫೆಕ್ಟ್ ಈ ವಾರದಲ್ಲಿ ಕಾಣಿಸುತ್ತೆ. ಸೂರ್ಯ ಶನಿಯನ್ನ ಬಿಟ್ಟು ನಿಮ್ಮ ರಾಶಿಗೆ ಬರೋವರೆಗೂ ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಸ್ವಲ್ಪ ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ಯಾಕಂದ್ರೆ ಶನಿ ಅಂದ್ರೆ ಕರ್ಮಕಾರಕ, ಸೂರ್ಯ ಕೂಡ ಕರ್ಮಕ್ಕೆ ಕಾರಕ, ಮತ್ತೆ ನಿಮ್ ರಾಶಿಗೆ ಅವನು ದಶಮಾಧಿಪತಿ, ಕರ್ಮಸ್ಥಾನಾಧಿಪತಿ. ಕೆಲಸ ಕಳ್ಕೊಳ್ಳೋ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲಸದ ವಿಷಯದಲ್ಲಿ ಭಯ, ಆತಂಕ, ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಎಲ್ಲಿ ನನ್ನನ್ನ ಕೆಲಸದಿಂದ ತೆಗ್ದ್ಬಿಡ್ತಾರೋ, ಎಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ನನಗೆ ಕೆಲಸ ಇಲ್ದಂಗ ಆಗ್ಬಿಡುತ್ತೋ, ಈ ತರ ಎಲ್ಲ ಭಯ, ಆತಂಕ ಇರುತ್ತೆ. ಬಟ್ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣ ಕೂಡ ಅದೇ ತರ ಇರುತ್ತೆ. ಇದು ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಅನ್ವಯ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಏನು ತೊಂದರೆ ಇಲ್ಲ ಅಂತೇನಿಲ್ಲ. ಅವರಿಗೂ ಅಷ್ಟೇ ಮೇಲಧಿಕಾರಿಗಳಿಂದ ಕಿರಿಕಿರಿ, ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು, ಯಾರೋ ಮಾಡಿರೋ ಮಿಸ್ಟೇಕ್ಗೆ ನೀವು ಮಾತು ಕೇಳ್ಬೇಕಾಗಿ ಬರುವಂತದ್ದು, ಇದೆಲ್ಲವೂ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಆಗುತ್ತೆ.
ಮತ್ತೆ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನೀವು ಆ ಅಂದ್ರೆ ಕೆಲವೊಂದು ನಿಂದನೆಗಳನ್ನ ನೀವು ಕೇಳ್ಬೇಕಾಗತ್ತೆ. ಸುಮ್ನೆ ಅಪವಾದಗಳು ಇದೆಲ್ಲವೂ ಬರುತ್ತೆ. ಮಾತಿನಿಂದ ಸಮಸ್ಯೆಗಳಾಗತ್ತೆ. ನೀವೇನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಅದರಿಂದ ಸಮಸ್ಯೆಗಳಾಗತ್ತೆ. ಆದಷ್ಟು ಮೌನವಾಗಿರೋದು ತುಂಬಾ ಉತ್ತಮ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ, ಸೋಮಾರಿತನ ಹೆಚ್ಚಾಗುತ್ತೆ ಈ ವಾರದಲ್ಲಿ. ಯಾಕಂದ್ರೆ ಪಂಚಮಾಧಿಪತಿ ಜೊತೆ ಶನಿ ಇರೋದ್ರಿಂದ ಕಾಲಹರಣ ಮಾಡೋದು, ಮುಂದಕ್ಕೆ ತಳ್ತಾ ಹೋಗೋದು, ನಾಳೆ ಓದ್ತೀನಿ, ನಾಡಿದ್ದು ಓದ್ತೀನಿ ಅಂತೇಳಿ ಮುಂದೆ ತಳ್ತಾ ಹೋಗೋದು, ಈ ತರ ಒಂದಷ್ಟು ಸಮಸ್ಯೆಗಳಾಗತ್ತೆ. ಪರಿಹಾರ ಏನ್ ಮಾಡ್ಬೇಕು ಮೇಷರಾಶಿಯವರು ಅಂದ್ರೆ, ಈ ವಾರದ ಪ್ರತಿದಿನ ತೊಗರಿ ಬೇಳೆ ಮತ್ತು ಗೋಧಿ ಈ ಎರಡೂ ಧಾನ್ಯಗಳನ್ನ ಪ್ರತಿದಿನ ತೆಗೆದಿಡ್ತಾರೆ. ಮುಂದಿನ ಭಾನುವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಟ್ಬಿಡಿ. ಡೈಲಿ ಆದಿತ್ಯ ಹೃದಯ ಮಂತ್ರ, ಸುಬ್ರಹ್ಮಣ್ಯ ಕರಾವಲಂಬಂ ಈ ಎರಡು ಮಂತ್ರಗಳನ್ನ ತಪ್ಪದೆ ಹೇಳ್ಕೊಡಿ. ಹೇಳಕ್ ಬರ್ಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಅಷ್ಟೇ. ಈ ಪರಿಹಾರವನ್ನ ಮಾಡ್ಕೊಂಡ್ರೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಈ ವಾರದ ವಿಶೇಷ ಏನಪ್ಪಾ ಅಂತಂದ್ರೆ, ನಿಮಗೆ ಯೋಗಕಾರಕ ಶನಿ ಗ್ರಹ, ಅವನ ಜೊತೆನಲ್ಲಿ ರವಿ ಕೂತ್ಕೊಂಡಿದ್ದಾನೆ. ಆಶ್ಚರ್ಯ ಏನಂದ್ರೆ, ರವಿ ಶನಿ ಇಬ್ರು ಶತ್ರುಗಳು, ಆದ್ರೆ ಲಾಭದಲ್ಲಿರೋದ್ರಿಂದ ನಿಮ್ಗೆ ಇಬ್ರು ಶುಭ ಫಲ ಕೊಡ್ತಾ ಇದ್ದಾರೆ. ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಕೆಲಸ ಜಾಸ್ತಿ ಇರುತ್ತೆ, ಬಟ್ ನಿಭಾಯಿಸ್ತೀರ. ಯಾಕಂದ್ರೆ ಇಲ್ಲಿ ಯಾರು ಪ್ರಬಲರು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ನಿಮ್ ರಾಷ್ಟ್ರಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಅವನು ತುಂಬಾ ಪ್ರಬಲನಾಗಿದ್ದಾನೆ. ಚತುರ್ಥಾಧಿಪತಿ ಲಾಭದಲ್ಲಿರೋದ್ರಿಂದ ಮನೆ, ಆಸ್ತಿ, ಭೂಮಿ ವಿಚಾರದಲ್ಲಿ ನಿಮ್ದು ಯಾವುದೋ ಒಂದು ಕೆಲಸ ಆಗ್ಬೇಕಿತ್ತು ಅನ್ನೋದಾದ್ರೆ ಅಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುವ ಲಕ್ಷಣಗಳು ಕಂಡು ಬರುತ್ತೆ. ಪ್ರಾಪರ್ಟಿ ಸೇಲ್ ಮಾಡಿದ್ರಿ, ದುಡ್ಡು ಬರಬೇಕು ಅಥವಾ ಸೇಲ್ ಆಗ್ಬೇಕು ಅಥವಾ ತಗೋಬೇಕು, ಈ ತರದ ಏನೇ ಒಂದು ಕೆಲಸಗಳಿದ್ರು ಕೂಡ ಅದು ಸಕ್ಸಸ್ ಆಗುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ, ದುಡ್ಡು ಬರ್ತಾ ಇರುತ್ತೆ ಕೈಗೆ. ಉತ್ತಮ ಗ್ರಾಹಕರು ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ, ಹಾಗಾಗಿ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಆದ್ರೆ ವಾಕ್ಸ್ಥಾನಾಧಿಪತಿ ಜೊತೆ ಕುಜ ರಾಹು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾತಾಡೋದು, ಯಾರ ಜೊತೆ ಆದ್ರೂ ಜಗಳ ಆಗೋದು ಆಗತ್ತೆ. ಮನೆಯಲ್ಲೇ ನಿಮ್ಮ ಸಂಗಾತಿ ಜೊತೆ ಜಗಳ ಆಗ್ಬಹುದು, ಮಕ್ಕಳ ಜೊತೆ ಜಗಳ ಮಾಡ್ಬೋದು. ಸ್ವಲ್ಪ ಟೆನ್ಷನ್ ಜಾಸ್ತಿ ಕೊಡ್ತಾರೆ. ಕುಜ ಮತ್ತೆ ಬುಧ ಒಂದೇ ಮನೇಲಿದ್ರೆ ಸ್ವಲ್ಪ ಟೆನ್ಷನ್, ಏನ್ ಹೇಳ್ತೀವಿ, ಉದ್ವೇಗ ಅಂತ ಹೇಳ್ತೀವಿ, ಬೇಗ ಕೋಪ ಬರುತ್ತೆ. ಚಿಕ್ಕ ಮಕ್ಳಾದ್ರೂ ಕೂಡ ಕೋಪ ಮಾಡ್ಕೊಂಡು ಕಿರ್ಚಾಡೋದು, ಈ ತರದೆಲ್ಲ ಸ್ವಲ್ಪ ಟೆನ್ಷನ್ ಇಂದ ಆತರ ಕೂಗಾಡ್ತೀರಾ ಅಥವಾ ಜಗಳ ಮಾಡ್ತೀರಾ, ಆತರ ಇರುತ್ತೆ. ಆದಷ್ಟು ಸ್ವಲ್ಪ ಮೆಡಿಟೇಷನ್ ಈ ತರದ್ದೇನಾದ್ರು ಮಾಡಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಜವಾಬ್ದಾರಿಗಳು ಜಾಸ್ತಿ ಕೆಲಸ ಬರುತ್ತೆ, ಆದ್ರೆ ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ, ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಕೂಡ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಚೆನ್ನಾಗಿದ್ದಾನೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. 11ನೇ ಮನೆಯಲ್ಲಿ 3 ಗ್ರಹಗಳು, 10ನೇ ಮನೆಯಲ್ಲಿ 3 ಗ್ರಹಗಳು ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ರೆ, ಚತುರ್ಥ ಭಾವದಲ್ಲಿ ಕೇತು ಗ್ರಹ ಸ್ಥಿತನಾಗಿದ್ದಾನೆ. ಕೇತು ಗ್ರಹ ಕೂಡ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ಆದ್ರೆ ಕೇತು ಮಾತೃಸ್ಥಾನದಲ್ಲಿರೋದ್ರಿಂದ ನಿಮ್ಮ ತಾಯಿಯ ಕುರಿತಾಗಿ ಏನೋ ಒಂದು ಚಿಂತೆ ಇರುತ್ತೆ. ನಿಮ್ ತಾಯಿಗೆ ಆಕಸ್ಮಿಕವಾಗಿ ತೊಂದರೆಗಳಾಗುವಂಥದ್ದು, ಅವ್ರು ಹುಷಾರ್ ತಪ್ಪೋದು ಅಥವಾ ಅವ್ರ ಬಗ್ಗೆ ಟೆನ್ಷನ್, ಈ ತರದ್ದೆಲ್ಲ ಇರುತ್ತೆ. ಯಾಕಂದ್ರೆ ಇಷ್ಟು ದಿನದವರೆಗೂ ಕೇತು 4ನೇ ಮನೇಲೆ ಇದ್ದಿದ್ದು, ಬಟ್ ಈ ವಾರದಿಂದ ಏನ್ ಸಮಸ್ಯೆ ಅಂದ್ರೆ, ಆ ಕೇತುವಿನ ಮೇಲೆ ಕುಜನ ದೃಷ್ಟಿ ಬಿದ್ದಿದೆ, ಮಾರಕಾಧಿಪತಿ ಬುಧನ ದೃಷ್ಟಿ ಬಿದ್ದಿದೆ. ಹಾಗಾಗಿ ಸ್ವಲ್ಪ ಏನೋ ಒಂದು ಸಡನ್ ಆಗಿ ಒಂದ್ ಸಮಸ್ಯೆ ಆಯ್ತು. ವಯಸ್ಸಾದವರು ಆದ್ರೆ ಮನೆಯಲ್ಲಿ ಸಡನ್ ಆಗಿ ಬಿದ್ಬಿಟ್ರು ಅಥವಾ ಹುಷಾರ್ ತಪ್ಪಿತು, BP ಶುಗರ್ ಈ ತರದ್ದೇನಾದ್ರೂ ಇದ್ರೆ ಸಡನ್ ಆಗಿ ಜಾಸ್ತಿ ಆಯ್ತು, ಈ ತರದ್ದೆಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ನಿಮಗೆ ಪಿತೃಸ್ಥಾನಾಧಿಪತಿ ಶನಿ ಆಗಿ ಅವನ ಜೊತೆನಲ್ಲಿ ಸೂರ್ಯ ಇರೋದ್ರಿಂದ ತಂದೆಯ ಆರೋಗ್ಯದ ಕಡೆ ಕೂಡ ಗಮನ ಕೊಡ್ಬೇಕಾಗತ್ತೆ. ಅಥವಾ ತಂದೆ ವಿಷಯದಲ್ಲಿ ಏನಾದ್ರೂ ಒಂದು ಬೇಸರ ನಿಮಗೆ ಈ ವಾರದಲ್ಲಿ ಕಾಣುತ್ತೆ. ಆದಷ್ಟು ಸ್ವಲ್ಪ ಮಾತಾಪಿತೃಗಳ ಬಗ್ಗೆ ಕಾಳಜಿಯನ್ನ ಮಾಡಿ. ಆದ್ರೆ ನಿಮ್ಗೆ ನಿಮ್ಮ ವಿಷಯದಲ್ಲಿ, ನಿಮ್ ಕೆಲಸದ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಹಣಕಾಸಿನ ವಿಷಯದಲ್ಲೂ ಕೂಡ ಏನು ತೊಂದರೆ ಇಲ್ಲ. ಇನ್ನು ಪಂಚಮಾಧಿಪತಿ ಬುಧ ಗ್ರಹ ದಶಮದಲ್ಲಿ ಸ್ಥಿತನಾಗಿದ್ರೆ ನಿಮಗೆ ದ್ವಿತೀಯ ಭಾವದಲ್ಲಿ ಗುರು ಸ್ಥಿತನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ನೋಡಿ, ಪಂಚಮಾಧಿಪತಿ ಜೊತೆ ಕುಜಗ್ರಹ ಇದ್ದಾನೆ, ಬಟ್ ಕುಜ ಪಂಚಮಾಧಿಪತಿ ಜೊತೆ ಇದ್ದಾಗ ಅದು ನಿಮ್ಗೆ ಪ್ಲಸ್. ಯಾಕಂದ್ರೆ ಓದಬೇಕು ಅನ್ನೋ ಹಠವನ್ನ ಕೊಡ್ತಾನೆ. ಪಂಚಮ ಅನ್ನೋದು ವಿದ್ಯೆ, ಕಲಿಕೆ. ಅವನ ಜೊತೆನಲ್ಲಿ ಕುಜ ಇದ್ದಾಗ ಆ ಕಲಿಕೆಯ ಕಡೆಗೆ ಹೆಚ್ಚು ಆಸಕ್ತಿ,
ಹೆಚ್ಚು ಹಠ, ಜೊತೆಗೆ ಗುರುಬಲ ಕೂಡ ಇರೋದ್ರಿಂದ 2ನೇ ಮನೆ, ಆ ಗುರು ಕೂಡ ಓದೋದ್ರಲ್ಲಿ ಆಸಕ್ತಿಯನ್ನ ಕೊಡ್ತಾನೆ. ಗುರುವಿನ ದೃಷ್ಟಿ ಕೂಡ ಕುಜನ ಮೇಲೆ ಬುಧನ ಮೇಲೆ ಇದೆ. ಪಂಚಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ಓದ್ಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ಆದ್ರೆ ಕುಟುಂಬದಲ್ಲಿ ಮಾತಾಪಿತ್ರರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ಮಾಡಬೇಕಾಗತ್ತೆ. ಇದೊಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ. ಇನ್ನು ಬಿಸ್ನೆಸ್ ಮಾಡೋರಿಗೆ, ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಭಾಗ್ಯ ಸ್ಥಾನದಲ್ಲಿದ್ದಾನೆ. ಅವನ ಜೊತೆನಲ್ಲಿ ಕುಜ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮತ್ತೆ ತುಂಬಾ ಯೋಚನೆಗಳು. ಆಲ್ರೆಡಿ ಯೋಚನೆಗಳು ಮಾಡ್ತಾ ಇದ್ದೀರಾ, ಬಟ್ ಈ ವಾರದಲ್ಲಿ ಸ್ವಲ್ಪ ಭಯ, ಆತಂಕ ಇರುತ್ತೆ. ನಿಮ್ಮ ಕೆಲಸದಲ್ಲಿ ಸಡನ್ ಆಗಿ ಆಗೋ ಬದಲಾವಣೆಗಳು, ಸಡನ್ ಆಗಿ ಏನೋ ಕೆಲವ್ರು ಕೆಲಸ ಬಿಡ್ತಾರೆ, ಕೆಲವ್ರನ್ನ ಕೆಲಸದಿಂದ ತೆಗಿತಿರ್ತಾರೆ. ಅದನ್ನೆಲ್ಲ ನೋಡಿದಾಗ ನಿಮ್ಗೂ ಆತಂಕ ಆಗ್ತಾ ಇರುತ್ತೆ, ಎಲ್ಲಿ ಕೆಲಸ ಹೋಗ್ಬಿಡುತ್ತೆ ಅನ್ನೋ ಭಯ, ಆತಂಕ. ಬಟ್ ಆತರ ಎಲ್ಲ ಏನು ಆಗಲ್ಲ. ನಿಮ್ಗೆ ಏನಪ್ಪಾ ಅಂದ್ರೆ ಕುಜ ಮತ್ತೆ ಬುಧ ಒಂದೇ ಮನೇಲಿ ಇರೋದ್ರಿಂದ, ರಾಹು ಕೂಡ ಇರೋದ್ರಿಂದ, ರಾಹು ನೋಡಿ ಊಹೆಗಳನ್ನ ಮಾಡಿಸ್ತಾನೆ. ಊಹೆಗಳಿಗೆ ಕಾರಕ ರಾಹು. ಏನಾದ್ರೂ ನೆಗೆಟಿವ್ ಆಗಿ ಊಹೆ ಮಾಡ್ಕೊಳ್ಳೋದು, ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ಕೆಲಸ ಹೋಗ್ಬಿಡುತ್ತೇನೋ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದ್ಬಿಡುತ್ತೇನೋ, ಈ ತರ ನೀವೇ ಊಹೆ ಮಾಡ್ಕೊಳ್ಳೋ ಆಗ್ಬಿಡತ್ತೆ. ನೀವು ಬುಧನಿಗೆ ಹೆಚ್ಚು ಪರಿಹಾರ ಮಾಡ್ಕೊಂಡು ಬುಧ ನಿಮ್ಗೆ ಶುಭ ಫಲ ಜಾಸ್ತಿ ಕೊಡೋ ಹಾಗೆ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಬುಧ ಅಂದ್ರೆ ಪಾಸಿಟಿವ್ ಆಲೋಚನೆಗಳು, ಸಕಾರಾತ್ಮಕವಾಗಿ ಯೋಚನೆ ಮಾಡೋ ಹಾಗೆ ಮಾಡೋದೇ ಬುಧ ಗ್ರಹ. ಹಾಗಾಗಿ ಆಮೇಲೆ ಬುಧ ರಾಹು ಒಂದೇ ಮನೇಲಿ ಇದ್ರೆ ಪ್ರಾಬ್ಲಮ್ ಏನಂದ್ರೆ ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು, ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ಯೋಚನೆ ಮಾಡೋದ್ ಬಿಟ್ಟು ಸುತ್ತಿ ಬಳಸಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಯೋಚನೆ. ಹಾಗಾಗಿ ಬುಧನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ದಿನ 3 ಹಿಡಿ ಹೆಸರು ಕಾಳು ತೆಗೆದಿಟ್ಟು ಮುಂದಿನ ಬುಧವಾರದವರೆಗೂ ತೆಗೆದಿಟ್ಟು ಮುಂದಿನ ಬುಧವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ತಪ್ಪದೆ ಡೈಲಿ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ಮನಸ್ಥಿತಿಯಲ್ಲಿ ಅಷ್ಟೇ ಪ್ರಾಬ್ಲಮ್ಮು, ಆದ್ರೆ ಉದ್ಯೋಗದಲ್ಲಿ ಚೆನ್ನಾಗಿದೆ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ, ಸ್ವಲ್ಪ ವರ್ಕ್ ಪ್ರೆಷರ್ ಇರುತ್ತೆ, ಆದ್ರೆ ಏನೂ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಕರ್ಮಸ್ಥಾನದಲ್ಲಿ ರವಿ ಮತ್ತೆ ಶನಿ ಇಬ್ರು ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು, ಹೆಚ್ಚು ಹೆಚ್ಚು ಕೆಲಸಗಳು ನಿಮಗೆ ಕಾದಿರುತ್ತೆ. ಆದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಕೂಡ ನಿಮ್ಗಿರುತ್ತೆ. ಶುಕ್ರ ದಶಮದಲ್ಲಿರೋದ್ರಿಂದ ಎಲ್ಲಾ ಕೆಲಸಗಳು ಕೂಡ ಸಕ್ಸಸ್ ಆಗತ್ತೆ. ಬಟ್ ಸಕ್ಸಸ್ ಆಗೋವರೆಗೂ ಒಂಥರ ಆತಂಕ ಆತಂಕ ಆತಂಕ, ಆಮೇಲೆ ಓ ಹಬ್ಬ ಹೇಗೋ ನಿಭಾಯಿಸ್ತೆ ಅನ್ನೋ ಒಂದು ಸಮಾಧಾನ ಕೂಡ ಇರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಆದ್ರೆ ಸುತ್ತಮುತ್ತ ನಿಮ್ಮ ಕೆಲವು ಸಹೋದ್ಯೋಗಿಗಳಿಂದ, ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಆಗ್ತಾ ಇರತ್ತೆ. ಅಂದ್ರೆ ಏನೋ ಸ್ವಲ್ಪ ವಾತಾವರಣ ನಿಮ್ಗೆ ಅಷ್ಟು ಇಷ್ಟ ಆಗ್ತಾ ಇರಲ್ಲ. ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ, ನಿಮ್ಮ ಕೆಲಸ ಮಾಡುವಂತಹ ಸ್ಥಳ, ಅಲ್ಲಿನ ವಾತಾವರಣ ನಿಮ್ಗೆ ಏನೋ ಒಂದ್ ರೀತಿಯಲ್ಲಿ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ಏನೋ ಒಂಥರ ಬೇಸರ ಅನ್ನಿಸ್ತಾ ಇದೆ. ಕೆಲವರ ನಡವಳಿಕೆಗಳು, ಕೆಲವರ ವ್ಯಕ್ತಿತ್ವ, ಕೆಲವರ ಮಾತು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಏನೋ ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದಾರೆ ನಿಮ್ಮನ್ನ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಯಾವ್ದ್ರ ಕಡೆನೂ ಗಮನ ಕೊಡ್ಬೇಡಿ, ನಿಮ್ಮ ಕೆಲಸ ಏನಿದೆ ಅದ್ರ ಕಡೆ ಗಮನ ಕೊಡಿ, ಒಳ್ಳೇದಾಗತ್ತೆ. ಯಾಕೆಂದ್ರೆ ನಿಮ್ಗೆ ಏನೂ ಸಮಸ್ಯೆಗಳಿಲ್ಲ, ಪ್ರಾಕ್ಟಿಕಲಿ ಏನು ಸಮಸ್ಯೆಗಳು ಬರಲ್ಲ ನಿಮ್ಗೆ ಸದ್ಯಕ್ಕೆ ಈ ವಾರದಲ್ಲಿ. ಆದ್ರೆ ಮಾನಸಿಕವಾಗಿ ಬೇರೆ ಬೇರೆ ಯೋಚನೆಗಳು ನಿಮ್ಮನ್ನ ಮುತ್ತಿಗೆ ಹಾಕ್ತಾ ಇರುತ್ತೆ. ಮನಸ್ಸನ್ನ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳಿ, ಏನೂ ಸಮಸ್ಯೆ ಆಗೋದಿಲ್ಲ. ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಶನಿ ಜೊತೆ ಕುತ್ಕೊಂಡಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಬಹಳ ಒಳ್ಳೆ ಸಮಯ. ಯಾಕಂದ್ರೆ ಬುಧ ಪಂಚಮದಲ್ಲಿ ಕೂತ್ಕೊಂಡಿದ್ದಾನೆ, ಜೊತೆಗೆ ಪಂಚಮಾಧಿಪತಿ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ರಾಶಿಯಲ್ಲೇ ಗುರು ಗ್ರಹ ಕೂತಿದ್ದಾನೆ. ಶುಕ್ರನೊಟ್ಟಿಗೆ ಶನಿ ಗ್ರಹ ಹೆಚ್ಚು ಪರಿಶ್ರಮ ಕರ್ಮಸ್ಥಾನದಲ್ಲಿರೋದ್ರಿಂದ, ಹಾಗೆ ರವಿ ಗ್ರಹ ಅವನು ಓದೋದ್ರಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನ ಕೊಡ್ತಾನೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ಯಾಕಂದ್ರೆ 9ನೇ ಮನೆಯ ಕುಜರಾಹು ಸಂಬಂಧ, 9ನೇ ಮನೆ ಅಂದ್ರೆ ಪಿತೃಸ್ಥಾನ, ನಿಮ್ಮ ತಂದೆಯವರ ವಿಚಾರದಲ್ಲಿ ಸ್ವಲ್ಪ ಬಾಧೆಯನ್ನ ಕೊಡಬಹುದು. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಯ್ತು, ಅಥವಾ ಅವ್ರಿಗೇನೋ ಸಮಸ್ಯೆ ಆಗಿದೆ, ಈ ತರ ನಿಮ್ಮ ತಂದೆಯವರ ವಿಚಾರದಲ್ಲಿ ಏನಾದ್ರೂ ಬಾಧೆಯನ್ನ ಕೊಡುತ್ತೆ. ಹಾಗಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ.
ಹಾಗಾಗಿ ಮಿಥುನ ರಾಶಿಯವರಿಗೆ ಕೆಲವೊಂದಷ್ಟು ಅಶುಭ ಫಲಗಳಿದೆ, ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಉಳಿದಂತೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ರಾಹು ಕಾಂಬಿನೇಷನ್. ಅಷ್ಟಮ ಅಂತಂದ್ರೆ ಭಯ, ಆಕಸ್ಮಿಕ ಘಟನೆಗಳು, ಆಕಸ್ಮಿಕ ತೊಂದರೆಗಳನ್ನ ತೋರಿಸುವಂತಹ ಭಾವ. ಈಗ ಆಲ್ರೆಡಿ ಕೆಲವ್ರಿಗಾಗಿರ್ಬೋದು, ಆಕಸ್ಮಿಕವಾಗಿ ಸಡನ್ ಆಗಿ ಏನೋ ಸಮಸ್ಯೆ ಆಯ್ತು, ಸಡನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಅಥವಾ ನಿಮ್ ಮನೇಲಿ ಇರೋರ್ಗೆ ಯಾರಿಗಾದ್ರೊಬ್ರಿಗೆ ಸಡನ್ ಆಗಿ ಆರೋಗ್ಯ ಹಾಳಾಯ್ತು, ಈ ತರ. ಯಾಕಂದ್ರೆ ಇಲ್ಲಿ ಅಷ್ಟಮ ಅನ್ನೋದು ನಿಮಗೆ ಅಷ್ಟಮ ಅನ್ನೋದೇ ಭಯ, ಒಂದು ಭಯವನ್ನ ಉಂಟು ಮಾಡುವಂತಹ ವಾತಾವರಣ. ಯಾಕಂದ್ರೆ ಅಷ್ಟಮದಲ್ಲಿ ಕುಳಿತ ಗ್ರಹಗಳು ಕುಟುಂಬವನ್ನೇ ನೋಡಿ, ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆದಾಗ ಭಯ ಆಗೋದು ಸಹಜ. ನೋಡಿ, ಪಂಚಮಾಧಿಪತಿ ನಿಮ್ಗೆ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಆತಂಕ, ಭಯ ಆಲ್ರೆಡಿ ಕೆಲವರಿಗೆ ಸೃಷ್ಟಿ ಆಗಿದೆ, ಭಯ ಶುರುವಾಗಿದೆ, ಕೆಲವರಿಗೆ ಆತಂಕ. ಈ ವಾರ ಕೂಡ ಅದೇ ತರ. ಯಾಕಂದ್ರೆ ಚಿಕ್ಕ ಮಕ್ಕಳಾದ್ರೆ ಏನೋ ಅವ್ರಿಗೆ ಆರೋಗ್ಯ ಸರಿ ಹೋಗ್ತಾ ಇಲ್ಲ, ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಬರ್ತಾ ಇದೆ, ಸಡನ್ ಆಗಿ ಜ್ವರ ಬಂತು, ತುಂಬಾ ಆತಂಕ ಆಗತ್ತೆ ಅವಾಗ. ದೊಡ್ಡ ಮಕ್ಕಳಾದ್ರೆ ಅವ್ರು ಓದ್ತಾ ಇಲ್ಲ, ಅಥವಾ ಅವರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಅವ್ರು ನಡ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ, ಭವಿಷ್ಯದಲ್ಲಿ ಇವ್ರು ಏನಾಗ್ತಾರಪ್ಪ ಅನ್ನೋ ಆತಂಕ. ಅಥವಾ ನೀವೇ ತುಂಬಾ ಏನೇನೋ ಯೋಚನೆಗಳನ್ನ ಮಾಡ್ಕೊಂಡು, ಕಲ್ಪನೆಗಳನ್ನ ಮಾಡ್ಕೊಂಡು, ಆಮೇಲೆ ನೋಡಿ ವ್ಯಯಾಧಿಪತಿ ಹೋಗಿ ಅಷ್ಟಮದಲ್ಲಿ ಕೂತಿದ್ದಾನೆ, ಹಣ ನೀರು ತರ ಖರ್ಚಾಗತ್ತೆ ಈ ವಾರದಲ್ಲಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ದುಡ್ಡು ಹೆಂಗ್ ಖರ್ಚಾಯ್ತು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಯಾವುದೋ ನಿಮ್ಗೋಸ್ಕರ ಅಲ್ಲ, ನಿಮ್ ಮನೆಯಲ್ಲಿ ಇರೋರ್ಗೋಸ್ಕರ, ನಿಮ್ಮ ಕುಟುಂಬದವ್ರಿಗೋಸ್ಕರ ದುಡ್ಡು ಖರ್ಚಾಗುವಂತಹ ಸಂದರ್ಭಗಳು ಈ ವಾರದಲ್ಲಿ ಬರುತ್ತೆ. ಆದ್ರೆ ಧನಾಧಿಪತಿ 9ನೇ ಮನೇಲಿದ್ದಾನೆ. ಹಣಕಾಸಿನ ಮುಗ್ಗಟ್ಟು ಅಂತ ಅಳ್ದಿದ್ರು ಕೂಡ ಆ ಟೈಮ್ಗೆ ಬೇಕಾಗಿರೋ ಹಣ ಬರುತ್ತೋ ಇಲ್ವೋ, ನಾಳೆಗೆ ಏನ್ ಮಾಡೋದು, ದುಡ್ಡೆಲ್ಲ ಖರ್ಚಾಗ್ಬಿಡ್ತು, ವಾಟ್ ನೆಕ್ಸ್ಟ್ ಅನ್ನೋಂತಹ ಆತಂಕದಲ್ಲೇ ಈ ವಾರ ಎಲ್ಲ ಕಳೀತೀರ. ಆದ್ರೆ ತುಂಬಾ ಏನ್ ಆತಂಕ ಪಡಬೇಡಿ. 9ನೇ ಮನೆಯಲ್ಲಿ ರವಿ ಇರೋದ್ರಿಂದ ದುಡ್ಡು ಬರುತ್ತೆ ನಿಮ್ ಕೈಗೆ. ಆದ್ರೆ ಆ ಹಣ ನಿಧಾನವಾಗಿ ಬರುತ್ತೆ, ಬೇಗ ಬರಲ್ಲ, ನೀವು ಅನ್ಕೊಂಡಿದ ತಕ್ಷಣ ಬರಲ್ಲ ಅಷ್ಟೇ. 9ನೇ ಮನೆಯಲ್ಲಿ ಶನಿ ರವಿ ಕಾಂಬಿನೇಷನ್ ಬಂದಿದೆ. ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ, ಅದರಲ್ಲೂ ಕೂಡ ನಿಮ್ಮ ಪಿತೃ ಸಮಾನವಾದವರು, ತಂದೆ, ಅವರ ಕಡೆ ಜಾಸ್ತಿ ಗಮನ ಕೊಡಿ. ಯಾಕಂದ್ರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವ ಸಾಧ್ಯತೆಗಳಿದೆ. ರವಿ ಶನಿ ಇಬ್ರು ಪಿತೃಸ್ಥಾನದಲ್ಲಿದ್ರೆ, ಈ ಪಿತೃಸ್ಥಾನಾಧಿಪತಿ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ಏನಾದ್ರೂ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂದ್ರೆ ಅದು ಇನ್ನಷ್ಟು ಉಲ್ಬಣವಾಗುತ್ತೆ. ಇದರಿಂದ ಕೂಡ ಒಂದಷ್ಟು ಹಣ ಖರ್ಚಾಗುವಂಥದ್ದು. ಹಾಗಾಗಿ ಇಂದಿನ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಏನು ಇನ್ಕಮ್ ಇದೆ ಅದನ್ನ ಆದಷ್ಟು ಉಳಿತಾಯ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ಫೈನಾನ್ಷಿಯಲಿ ಸ್ವಲ್ಪ ಏನಾದ್ರೂ ಹೆಲ್ಪ್ಗೆ, ಯಾವ್ದಾದ್ರು ಒಂದು ಹೆಲ್ಪ್ಗೋಸ್ಕರ ಮುಂಚೆನೆ ನೀವು ತಯಾರಾಗೋದು ಒಳ್ಳೆಯದು. ಇನ್ನು ದಶಮಾಧಿಪತಿ ನಿಮಗೆ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ಕೆಲಸ ಕೂಡ ಒಂಥರ ಭಯದಿಂದಲೇ ಇರುತ್ತೆ. ಯಾಕಂದ್ರೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಕೆಲವು ರೂಲ್ಸ್ ಚೇಂಜ್ ಆಗ್ಬೋದು, ನಿಮ್ಮ ಬಾಸ್ ಚೇಂಜ್ ಆಗ್ಬೋದು, ನಿಮ್ಮ ವೃತ್ತಿಯಲ್ಲೇ ನಿಮ್ಮ ಸ್ಥಾನ ಬದಲಾವಣೆ ಆಗ್ಬೋದು. ಆ ಬದಲಾವಣೆಗಳನ್ನ ನೋಡ್ತಾ ನೋಡ್ತಾ ಇನ್ನೇನಾಗುತ್ತೋ, ನನ್ನ ಕೆಲಸನೂ ಹೋಗ್ಬಿಡುತ್ತೇನೋ ಅನ್ನೋ ಭಯ, ಆತಂಕ ಇರುತ್ತೆ. ಆದ್ರೆ ಕೆಟ್ಟದ್ದಾಗೋದೇ ಇಲ್ಲ, ಕೆಲಸದಲ್ಲಿ ಏನು ತೊಂದರೆನೇ ಆಗೋದಿಲ್ಲ ಅಂತ ಹೇಳಕ್ ಆಗಲ್ಲ. ಕುಜ ಬಂದು ಅಷ್ಟಮದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಕೆಲವು ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ ಈಗ ಆಲ್ರೆಡಿ 12ನೇ ಮನೇಲಿ ಇದ್ದಾನೆ. ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಕೆಲಸ ಇಲ್ಲದೆ ಇರೋರಿಗೆ ಈ ವಾರದಲ್ಲಿ ಕೆಲಸ ಸಿಗೋ ಸಾಧ್ಯತೆಗಳಿಲ್ಲ. ಹಂಗಂತ ಪ್ರಯತ್ನ ಬಿಡಬೇಡಿ, ಪ್ರಯತ್ನಗಳು ಮಾಡಿ. ಏನಾದ್ರೂ ಇಂಟರ್ವ್ಯೂ ಆ ಥರ ಏನಾದ್ರು ಇದ್ರೆ ಹೋಗಿ ಅಟೆಂಡ್ ಮಾಡಿ. ಆದ್ರೆ ಕಾನ್ಫಿಡೆನ್ಸ್ ನ ಮಾತ್ರ ಕಳ್ಕೊಬೇಡಿ. ಆತ್ಮವಿಶ್ವಾಸ ಕಳ್ಕೊಂಡ್ರೆ ಯಾವುದೂ ಆಗಲ್ಲ. ಧೈರ್ಯವಾಗಿರಿ. ನಿಮ್ಮ ಉದ್ಯೋಗದಲ್ಲಿ ಆಗ್ತಕ್ಕಂಥ ಕಿರಿಕಿರಿ ಕಮ್ಮಿ ಆಗ್ಬೇಕು, ಹಣಕಾಸಿನ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಕಡಿಮೆ ಆಗ್ಬೇಕು ಅಂದ್ರೆ ಕೆಲವು ಪರಿಹಾರಗಳನ್ನ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಪೂರ್ತಿ ಕಡಿಮೆ ಆಗತ್ತೆ ಅಂತ ನಾನು ಭರವಸೆ ಕೊಡಲ್ಲ, ಆದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಏನಿತ್ತು ಅದನ್ನ ಕಡಿಮೆ ಪ್ರಮಾಣಕ್ಕೆ ಇಳಿಸಬಹುದು ಈ ಪರಿಹಾರವನ್ನು ಮಾಡೋದ್ರಿಂದ. ಕೆಲವರಿಗೆ ಸಡನ್ ಆಗಿ ಸಮಸ್ಯೆ ಕೂಡ ಸಾಲ್ವ್ ಆಗ್ಬಿಡುತ್ತೆ, ಕೆಲವರಿಗೆ ಸಮಸ್ಯೆ ದೊಡ್ಡದಾಗಿದ್ದು ಸ್ವಲ್ಪ ಅದು ಬೇಗ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ, ಸ್ವಂತ ಉದ್ಯೋಗದಲ್ಲಿರೋರಿಗೆ ಎಲ್ರಿಗೂ ಕೂಡ ಉದ್ಯೋಗದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇದೆ ಮೇನ್ ಆಗಿ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ತುಂಬಾ ಸಮಸ್ಯೆಗಳಿದೆ. ಎಲ್ಲಾ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಈ ವಾರದಲ್ಲಿ ಪ್ರತಿದಿನ 1 ಹಿಡಿ ಗೋಧಿ, 1 ಹಿಡಿ ತೊಗರಿಬೇಳೆ,
ಒಂದು ಹಿಡಿ ಕಡಲೆಬೇಳೆ ಮತ್ತು ಮನಸ್ಸಿನ ನೆಮ್ಮದಿಗೋಸ್ಕರ ಒಂದು ಹಿಡಿ ಅಕ್ಕಿ, ಈ ತರ ಪ್ರತಿದಿನ ಧಾನ್ಯಗಳನ್ನ ತೆಗೆದಿಡ್ತಾ ಇರಿ. ಮುಂದಿನ ಸೋಮವಾರ, ಯಾಕಂದ್ರೆ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರ, ಅವನ ವಾರ ಬಂದು ಸೋಮವಾರ. ಮುಂದಿನ ಸೋಮವಾರ ಎಲ್ಲಾ ಧಾನ್ಯಗಳನ್ನ ಅಂದ್ರೆ ನೀವೇನು ಕೂಡಿಟ್ಟಿರ್ತೀರ ಡೈಲಿ, ಆ ಧಾನ್ಯಗಳನ್ನ ಯಾರಿಗಾದ್ರೂ ಅವಶ್ಯಕತೆ ಇರುವಂತವ್ರಿಗೆ ಕೊಟ್ಬಿಡಿ ಅಥವಾ ದೇವಸ್ಥಾನ ಕೊಟ್ಟು ನಡೆಯುತ್ತೆ. ಈ ಪರಿಹಾರ ಮಾಡೋದ್ರಿಂದ ನಿಮ್ಗೆ ಆ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು, ಏನ್ ಪ್ಲಾನ್ ಮಾಡ್ಬೇಕು, ಏನ್ ಡಿಸಿಷನ್ ತಗೋಬೇಕು ಅನ್ನುವಂತಹ ಒಂದು ವಿಚಾರ ಗೊತ್ತಾಗುತ್ತೆ. ಹಾಗೆ ಪರಿಸ್ಥಿತಿಯನ್ನು ಎದುರಿಸುವಂತಹ ಧೈರ್ಯ ಬರುತ್ತೆ. ಹಾಗೆ ಹಣಕಾಸಿನಲ್ಲಿ ಆಗ್ತಕ್ಕಂತಹ ತುಂಬಾ ಸಮಸ್ಯೆಗಳು ಕಡಿಮೆ ಆಗತ್ತೆ. ಅಂದ್ರೆ ಪ್ರಾಬ್ಲಮ್ಗಳು ಬೇಗ ಸಾಲ್ವ್ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಕೂಡ ಈ ವಾರದಲ್ಲಿ ಅಷ್ಟಮದಲ್ಲಿ ಇರ್ತಾನೆ. ಶನಿ ಈಗ ಆಲ್ರೆಡಿ ಅಷ್ಟಮದಲ್ಲಿದ್ದಾನಂತ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಪ್ರತಿ ವಾರದಲ್ಲೂ ಹೇಳ್ತಾ ಇರ್ತೀನಿ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿಯಿಂದಾಗಿ ಸಾಕಷ್ಟು ಒಂದಷ್ಟು ಬಾಧೆಗಳನ್ನ ಕೆಲವರು, ಎಲ್ರು ಅಂತ ಹೇಳಲ್ಲ ನಾನು, ಯಾಕಂದ್ರೆ ಯಾವುದೇ ಒಂದು ರಾಶಿಗೆ 7.5 ಆಗಿರ್ಬಹುದು ಅಥವಾ ಏನೋ ರಾಹು ಪೀಡಿತನಾಗಿರ್ಬಹುದು, ಯಾವುದೇ ಗ್ರಹ ನಿಮ್ಗೆ ಏನೇ ತೊಂದರೆಗಳು ಕೊಡ್ತಾ ಇದ್ರು ಕೂಡ ನಿಮಗೆ ನಡೀತಾ ಇರ್ತಕ್ಕಂತಹ ದಶಭುಕ್ತಿ ಚೆನ್ನಾಗಿದ್ರೆ ನೀವು ಆ ಸಮಸ್ಯೆಗಳಿಂದ ಪಾರಾಗ್ತೀರ. ಆದ್ರೆ ಸದ್ಯಕ್ಕೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಕೆಲವರಿಗೆ ತುಂಬಾ ಸಮಸ್ಯೆಗಳಲ್ಲೇ ಇದ್ದೀರಾ ಅಂತ ಹೇಳ್ಬೋದು. ಈ ವಾರದಲ್ಲಿ ಶನಿಯ ಜೊತೆನಲ್ಲೇ ರವಿ ಇರ್ತಾನೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುವಂತವ್ರಿಗೆ ಅದು ಸ್ವಲ್ಪ ಇನ್ನು ಜಾಸ್ತಿ ಆಗಬಹುದು. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ. ಯಾಕಂದ್ರೆ ರವಿ ಜೊತೆ ಶನಿ ಇರೋದ್ರಿಂದ, ಶನಿ ಅಂದ್ರೆ ನಿಧಾನ, ನಿಮ್ಮ ಕೆಲಸಗಳನ್ನ ಸ್ಲೋ ಮಾಡ್ತಾನೆ, ತಡೆಗಳಾಗ್ತಾ ಇರತ್ತೆ. ಹಾಗಾಗಿ ಕರೆಕ್ಟ್ ಟೈಮ್ಗೆ, ನೀವು ಅನ್ಕೊಂಡಿದ್ದ ಟೈಮ್ಗೆ ಕೆಲಸ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಹಾಗಾಗಿ ಕೆಲಸಗಳು ನಿಧಾನ ಆಗುತ್ತೆ. ಮತ್ತೆ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಆದಾಯ ಹೇಗಿರುತ್ತೆ ಅನ್ನೋದಾದ್ರೆ ಪರವಾಗಿಲ್ಲ. ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ನೀವು ಅನ್ಕೊಂಡಷ್ಟು ಅನುಕೂಲಗಳು ಆಗಿಲ್ಲ ಅಂದ್ರೂ ಕೂಡ ತುಂಬಾ ಹಣಕಾಸಿನ ಮುಗ್ಗಟ್ಟು ಅಂತ ಏನಿರಲ್ಲ. ಯಾಕಂದ್ರೆ ನಿಮ್ಗೆ ಧನ ಮತ್ತು ಲಾಭಾಧಿಪತಿ ಬುಧ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ಅಂದ್ರೆ ಬುಧ ನೋಡ್ತಾ ಇದ್ದಾನೆ ನಿಮ್ಮ ರಾಶಿನ. ಹಾಗೆ ಲಾಭದಲ್ಲಿ ಈಗಾಗಲೇ ಗುರುಗ್ರಹ ಇರೋದ್ರಿಂದ ಏನೋ ತಕ್ಕ ಮಟ್ಟಿಗೆ ನೀವು ಆ ಟೈಮಿಗೆ ಏನ್ ಬೇಕೋ ಆ ಒಂದು ಹಣಕಾಸಿನ ಅನುಕೂಲಗಳನ್ನ ನೀವು ಮಾಡ್ಕೊಳ್ತಾ ಇರ್ತೀರ. ತೃತೀಯ ಭಾವಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಮಿತ್ರರು ಅಥವಾ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಕೆಲವು ಸಹೋದ್ಯೋಗಿಗಳು ಅಥವಾ ಸಂಬಂಧಿಕರು, ಇವರುಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರಗಳಾಗುವಂಥದ್ದು ಆಗತ್ತೆ. ಅವರ ಮಾತುಗಳು, ಆಲ್ರೆಡಿ ಸ್ವಲ್ಪ ಬೇಜಾರಲ್ಲಿರ್ತೀರ, ಅವರುಗಳ ಮಾತುಗಳು ನಿಮ್ಗೆ ಇನ್ನೊಂದಷ್ಟು ಬೇಜಾರು ಮಾಡೋದಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ನೀವು ಒಬ್ಬರೇ ಇರೋದಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ಏನೋ ನಿಮ್ಮ ಒಂದು ವಿಚಾರಗಳನ್ನ ನಿಮ್ಮ ಸಹೋದ್ಯೋಗಿಗಳು, ಸಂಬಂಧಿಕರ ಹತ್ರ, ಎಲ್ಲರ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ತುಂಬಾ ಆತ್ಮೀಯರಂತ ಇದ್ದಾರೆ ಅಂತ ಇದ್ರೆ ಅಂಥವ್ರ ಹತ್ರ ಹೇಳ್ಕೊಳ್ಳಿ. ಚತುರ್ಥ ಭಾವಾಧಿಪತಿ ಸಪ್ತಮದಲ್ಲಿದ್ದಾನೆ, ಅವನ ಜೊತೆ ರಾಹು ಕೂಡ ಇದ್ದಾನೆ. ಮನೆ, ಭೂಮಿ, ವಾಹನ ಇತ್ಯಾದಿಗಳನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಇದು ಸೂಕ್ತವಾದ ಸಮಯ ಅಲ್ಲ. ಆದ್ರೆ ಮಾರಾಟ ಮಾಡುವಂತಹ ಯೋಚನೆಗಳಿದ್ರೆ ಇದು ಸರಿಯಾದ ಸಮಯ. ಯಾಕಂದ್ರೆ ಚತುರ್ಥಾಧಿಪತಿ ಜೊತೆ ರಾಹು ಇರೋದ್ರಿಂದ, ಧನಲಾಭಾಧಿಪತಿಯಾದ ಬುಧ ಗ್ರಹ ಕೂಡ ಇರೋದ್ರಿಂದ ಒಳ್ಳೆ ಬೆಲೆಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುವ ಸಾಧ್ಯತೆ ಇದೆ. ಹಾಗೇನಾದ್ರೂ ನೀವು ಮನೆನೋ ಅಥವಾ ಸೈಟೋ ಏನೋ ಒಂದು ಸೇಲ್ಗಿಟ್ಟಿದ್ದೀರಾ ಅಂತಂದ್ರೆ ಈ ವಾರ ಉತ್ತಮವಾದ ಸಮಯವಾಗಿದೆ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಏನು ಸದ್ಯಕ್ಕೆ ಸಮಸ್ಯೆ ಇಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಗುರುವಿನ ಪೂರ್ಣ ದೃಷ್ಟಿ ಪಂಚಮದ ಮೇಲಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 6ನೇ ಮನೆ ಅಧಿಪತಿ ಶನಿಗ್ರಹ 8ನೇ ಮನೆಯಲ್ಲಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ, ಎರಡೂ ರೀತಿಯಲ್ಲಿ ವೃತ್ತಿಯನ್ನು ಮಾಡ್ತಾ ಇರೋದ್ರೆ ಈ ಎರಡೂ ತರದ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೂ ಸಮಸ್ಯೆಗಳಿದೆ ಈ ವಾರದಲ್ಲಿ. ಈಗ ಪ್ರೈವೇಟ್ ಜಾಬ್ ಅಂದ್ರೆ ಏನಾಗುತ್ತೆ, ಕೆಲ್ಸಾನೇ ಹೋಗ್ಬಿಡ್ಬೋದೇನೋ ಅನ್ನೋ ಭಯ, ಆತಂಕ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಆತರ ಆತಂಕ ಇಲ್ಲ ಅಂತಲ್ಲ, ಬಟ್ ಕೆಲಸ ಹೋಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ಕೆಲಸದಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ. ಏನ್ ಸಮಸ್ಯೆ ಅಂತಂದ್ರೆ ಇಲ್ಲಿ ದಶಮಾಧಿಪತಿ ನಿಮ್ಗೆ ಶುಕ್ರ ಗ್ರಹ, ಅವನು ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅವನ ಜೊತೆನಲ್ಲಿ ರವಿ ಶನಿ ಒಟ್ಟಿಗೆ ಇರೋದ್ರಿಂದ ಕೆಲಸಗಳನ್ನ ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಇನ್ ಟೈಮಲ್ಲಿ ಮುಗ್ಸಕ್ಕಾಗಲ್ಲ. ಅದರಿಂದ ಸ್ವಲ್ಪ ಕಿರಿಕಿರಿ ಆಗತ್ತೆ. ಕೆಲವ್ರಿಗೆ ಕಷ್ಟ ಅನ್ಸುತ್ತೆ, ತುಂಬಾ ವರ್ಕ್ ಪ್ರೆಷರ್ ಆಗ್ತಾ ಇದೆ, ನನ್ ಕೈಲಿ ಆಗಲ್ಲ,
ಇವಾಗ ಶಕ್ತಿಗೆ ಮೀರಿ ಕೆಲಸ ಮಾಡ್ಬೇಕು ಅಂದ್ರೆ ಆಗಲ್ಲ, ನನ್ನ ಕೈಲಿ ಆಗೋದು ಇಷ್ಟೇ ಕೆಲಸ, ಆದ್ರೆ ಬೇಕು ಅಂತಲೇ ನನಗೆ ಹೆಚ್ಚು ಕೆಲಸ ಕೊಡ್ತಿದ್ದಾರೆ ಅನ್ನೋ ತರ ಕೆಲವ್ರಿಗೆ ಅನಿಸ್ತಾ ಇರುತ್ತೆ. ಸಹಜವಾಗಿ ಈ ಸಿಂಹ ರಾಶಿಯವರಿಗೆ ಎಲ್ಲ ತುಂಬಾ ಜನಕ್ಕೆ, ಬಹುಪಾಲು ಜನಗಳಿಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತದ್ದು ಸೂಟ್ ಆಗಲ್ಲ. ಯಾಕೆಂದ್ರೆ ನೀವು ತುಂಬಾ ಸ್ವಾಭಿಮಾನಿಗಳು, ಎಲ್ಲಿ ಒಂಚೂರು ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೋ ಅಲ್ಲಿ ನೀವು ಇರಲ್ಲ. ಹಾಗಾಗಿ ಯಾವಾಗ್ಲೂ ಸಿಂಹರಾಶಿಯವರು ತುಂಬಾ ಜನ ಸ್ವಂತ ಉದ್ಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸ್ವಂತ ಉದ್ಯೋಗ ಅನ್ನೋದು ಜಾತಕದಲ್ಲಿ ಯೋಗ ಚೆನ್ನಾಗಿದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ. ಸದ್ಯಕ್ಕೆ ಈ ವಾರದಲ್ಲಿ ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೂ ಆದಾಯ ಸ್ವಲ್ಪ ಕಡಿಮೆನೇ ಇರುತ್ತೆ. ತಕ್ಕ ಮಟ್ಟಿಗೆ ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟಲ್ಲ, ಬಟ್ ಪರವಾಗಿಲ್ಲ. ಆದ್ರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಉದ್ಯೋಗದಲ್ಲಿ ತುಂಬಾ ಕಷ್ಟ, ಹೆಚ್ಚು ಕೆಲಸ, ಹೆಚ್ಚು ಜವಾಬ್ದಾರಿ. ರವಿ ಜವಾಬ್ದಾರಿಯನ್ನ ಜಾಸ್ತಿ ಮಾಡ್ತಾನೆ. ಇದೆಲ್ಲವೂ ಇರುತ್ತೆ. ಆದ್ರೆ ಕೆಲಸ ಬಿಟ್ಬಿಡ್ಬೇಕು, ಬೇರೆ ಕೆಲ್ಸಕ್ಕೆ ಹೋಗ್ಬೇಕು, ಚೇಂಜ್ ಮಾಡ್ಬೇಕು, ಈ ತರದ್ದೇನು ನಿರ್ಧಾರಗಳನ್ನ ಸದ್ಯಕ್ಕೆ ಈ ವಾರದಲ್ಲಿ ತಗೋಬೇಡಿ. ನೀವು ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಆಮೇಲೆ ನಿಮ್ಗೆ ಆರೋಗ್ಯದಲ್ಲೂ ತೊಂದರೆಗಳು ಬರುತ್ತೆ. ಸೊ ನಿಮ್ಮ ಆರೋಗ್ಯವನ್ನು ಕೂಡ ನೋಡ್ಕೋತಾ ಇರ್ಬೇಕು. ನೀವೇನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಶನಿವಾರ ತಪ್ಪದೆ ಎಳ್ಳೆಣ್ಣೆ ದಾನ ಕೊಡಿ. ಹಾಗೆ ಈ ವಾರದ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆ ಇವೆರಡನ್ನು ಕೂಡ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶನಿ ಮಾತ್ರ ಸ್ಥಿತನಾಗಿದ್ರು, ಶನಿ ಶುಕ್ರ. ಈ ವಾರದಲ್ಲಿ ಶನಿ ಶುಕ್ರನ್ ಜೊತೆ ರವಿ ಕೂಡ ಇರ್ತಾರೆ. ಏನ್ ಚೇಂಜಸ್ ಆಗ್ಬೋದು ಅಂದ್ರೆ, ಯಾರಿಗೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಜಗಳಗಳಿದೆ, ಆ ಜಗಳ ಇನ್ನಷ್ಟು ಜಾಸ್ತಿ ಆಗ್ಬೋದು. ಯಾಕಂದ್ರೆ ರವಿ ಸ್ವಲ್ಪ ಅಹಂಕಾರ ಅಥವಾ ನಾನು ಅನ್ನುವಂತಹ ಭಾವವನ್ನ ಜಾಸ್ತಿ ಮಾಡ್ತಾನೆ. ಇದು ಯಾವಾಗ ಜಾಸ್ತಿ ಆಗುತ್ತೋ ಆವಾಗ್ಲೇನೆ ಹೊಂದಾಣಿಕೆ ಕಮ್ಮಿ ಆಗೋದು. ಈ ರವಿ ಶನಿ ಇಬ್ರು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಈಗಾಗ್ಲೇ ಸಮಸ್ಯೆ ಇರೋರಿಗೆ ಇದನ್ನ ನೆನ್ಪಿಟ್ಕೊಳ್ಳಿ, ಎಲ್ಲರಿಗೂ ಅನ್ವಯ ಆಗಲ್ಲ. ಈಗಾಗ್ಲೇ ಪ್ರಾಬ್ಲಮ್ ಇದೆ, ಜಗಳ ಆಡ್ಕೊಂಡಿದ್ದೀರಾ, ಮನಸ್ತಾಪಗಳಿದೆ, ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅನ್ನುವಂಥವ್ರಿಗೆ ನಿಮ್ಮ ನಡುವಿನ ಒಂದು ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಮಾತಿನಿಂದ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಬಾಧಕ ಸ್ಥಾನದಲ್ಲಿ ವ್ಯಯಾಧಿಪತಿ ಜೊತೆ ಇರೋದ್ರಿಂದ ನೀವು ಮಾತಾಡಿದ್ದಕ್ಕೆ ಪ್ರಾಬ್ಲಮ್ ಆಯ್ತು ಅನ್ನೋ ತರ ಕೆಲವೊಂದು ಸಿಚುಯೇಷನ್ಗಳು ಬರುತ್ತೆ. ಹಾಗೆ ಎದುರುಗಡೆಯಿಂದ ಬರುವಂತಹ ಮಾತುಗಳು ಕೂಡ ನಿಮ್ಗೆ ತುಂಬಾ ಹರ್ಟ್ ಆಗೋ ಹಾಗೆ ಆಗತ್ತೆ. ಯಾಕೆಂದ್ರೆ 7ನೇ ಮನೆ ನಿಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇರೋ ವ್ಯಕ್ತಿ, ಆ ಮನೆಯ ವಾಕ್ಸ್ಥಾನಾಧಿಪತಿ ಕುಜನ್ ಜೊತೆ ರಾಹು, ನಿಮ್ಮ ವ್ಯಕ್ತಿತ್ವಕ್ಕೆ ಗೌರವಕ್ಕೆ ಧಕ್ಕೆ ಬರುತ್ತೆ. ಇದರಿಂದ ಕೂಡ ನಿಮ್ಗೆ ಸಂಬಂಧಗಳ ಮೇಲೆ ಬೇಸರಗಳು ಉಂಟಾಗತ್ತೆ. ಇನ್ನು ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ, ಹಣಕಾಸಿನ ವಿಷಯದಲ್ಲಿ ದುಡ್ಡು ಬರ್ತಾ ಇರುತ್ತೆ, ಆದ್ರೆ ಉಳಿತಾಯ ಆಗಲ್ಲ. ಯಾಕೆಂದ್ರೆ ವ್ಯಯಾಧಿಪತಿನೂ ಕೂಡ ಶುಕ್ರನ ಜೊತೆ ಇರೋದ್ರಿಂದ ದುಡ್ಡು ಹೀಗ್ ಬರುತ್ತೆ, ಹೀಗ್ ಖರ್ಚಾಗ್ತಾ ಇರುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧನೊಟ್ಟಿಗೆ ಕುಜ ಮತ್ತು ರಾಹು ಇರೋದ್ರಿಂದ ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತೀರಾ. ಇದರಿಂದ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಹುಷಾರ್ ತಪ್ಪೋದು, ವಿಪರೀತ ತಲೆನೋವು ಬರುವಂಥದ್ದು. ಯಾಕೆಂದ್ರೆ ನಿದ್ರಾಹೀನತೆ ಉಂಟಾಗುತ್ತೆ. ತುಂಬಾ ಯೋಚನೆಗಳು ಮಾಡ್ತಾ ಇದ್ರೆ ನಿದ್ರೆ ಬರಲ್ಲ. ಯಾಕಂದ್ರೆ ಮಲಗಿದ ತಕ್ಷಣ ಬರೀ ಯೋಚನೆಗಳಿಗೆ ಜಾಗ ಕೊಟ್ಬಿಟ್ಟಿರ್ತೀರ ನಿಮ್ಮ ಮೆದುಳಲ್ಲಿ, ನಿದ್ರೆಯಲ್ಲಿ ಬರುತ್ತೆ. ಹೀಗಾಗತ್ತೆ. ತೃತೀಯ ಭಾವಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಮಿತ್ರರೇ ಶತ್ರುಗಳಾಗಬಹುದು, ಅಥವಾ ಮಿತ್ರರು ಶತ್ರುಗಳಂತೆ ವರ್ತಿಸ್ಬೋದು. ಎಷ್ಟು ಚೆನ್ನಾಗಿದ್ರು ನನ್ನ ಜೊತೆ ಯಾಕಪ್ಪ ಇದ್ದಕ್ಕಿದ್ದಂಗೆ ಈ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ಕೆಲವ್ರ ಬಗ್ಗೆ ಅನ್ಸುತ್ತೆ ನಿಮ್ಗೆ. ತೃತೀಯಾಧಿಪತಿ ಜೊತೆ ರಾಹು ಇದ್ದಾನೆ ನೋಡಿ. ಒಂದು, ಅವರನ್ನ ನೀವೇ ತಪ್ಪಾಗಿ ತಿಳ್ಕೊಂಡಿರ್ತೀರ, ತುಂಬಾ ಒಳ್ಳೆಯವರು ಅನ್ಕೊಂಡಿರ್ತೀರ. ಅವರ ನಿಜವಾದ ಮುಖವಾಡ ಅಂದ್ರೆ ನಿಜವಾದ ಮುಖ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಅವ್ರು ಒಳ್ಳೆಯವರೇ, ಬಟ್ ಈ ವಾರದಲ್ಲಿ ನೋಡಿ ಬುಧನ್ ಜೊತೆ ರಾಹು ಇದಾನಲ್ಲ, ಯೋಚನೆ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಈ ವಾರದಲ್ಲಿ ನೀವೇ ಆತರ ಪಟ್ಟು ಅವರನ್ನ ಕೆಟ್ಟವರು ಅನ್ಕೋಬಹುದು. ಅವ್ರೇನೋ ಒಂದು ಮಾತಾಡಿದ್ದು, ಈ ತರ ನಿಮ್ಮ ಸ್ನೇಹಿತರ ಜೊತೆ ಮನಸ್ತಾಪಗಳಾಗುವಂತದ್ದಾಗತ್ತೆ. ಪ್ರೀತಿ ಪಾತ್ರರು, ಸ್ನೇಹಿತರು ಅಥವಾ ಬಂಧುಗಳ ಜೊತೆ ಮನಸ್ತಾಪಗಳಾಗುವಂಥದ್ದು, ಜಗಳ ಮಾಡ್ಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳೇ, ಏನೋ ನಿಮ್ಮ ಒಂದು ಅವ್ರ ಮಾತು ಯಾವುದೋ ಬೇರೆ ರೀತಿ ಹೇಳಿರ್ಬೋದು, ಅದು ನಿಮ್ಗೆ ಹರ್ಟ್ ಆಗಿರ್ಬೋದು. ಈ ತರ ಎಲ್ಲ ಆಗತ್ತೆ. ಆದಷ್ಟು ಸ್ವಲ್ಪ ಮಾತು ಕಡಿಮೆ ಮಾಡ್ಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ರಿಯಾಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ. ಯಾಕೆ ಹೀಗಂದ್ರು, ಅವ್ರ ಉದ್ದೇಶ ಏನಿತ್ತು, ಸ್ವಲ್ಪ ಯೋಚನೆ ಮಾಡಿ ನೀವು ಮಾತಾಡಿ. ತಕ್ಷಣ ನೀವು ಆನ್ಸರ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ನೀವು ಆತರ ಪಟ್ಟು ಮಾಡೋದ್ರಿಂದಾನೇ, ಮಾತಾಡೋದ್ರಿಂದಾನೇ ಪ್ರಾಬ್ಲಮ್ ಆಗೋದು. ಈ ಕುಜಗ್ರಹ ಆತರಕ್ಕೆ ಕಾರಕ, ಆಯ್ತಾ. ಇದು ಕುಟುಂಬದಲ್ಲೂ ಆಗುತ್ತೆ, ಸ್ನೇಹಿತರ ವಿಷಯದಲ್ಲೂ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ.
ಇನ್ನು ಉದ್ಯೋಗ ಅಂತ ಬಂದಾಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸದಲ್ಲಿ ಟೆನ್ಷನ್ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೂ ಅಷ್ಟೇ ಕೆಲಸದಲ್ಲಿ ಹೆಚ್ಚು ಕೆಲಸ, ಜವಾಬ್ದಾರಿನೂ ಜಾಸ್ತಿ, ಈ ತರ ಇರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯನೂ ಬರುತ್ತೆ, ಖರ್ಚು ಇರುತ್ತೆ. ಹಣಕಾಸಿನ ಸ್ಥಿತಿ ಮಾತ್ರ ಕನ್ಯಾ ರಾಶಿಯವರಿಗೆ ಎಷ್ಟು ನಿಮ್ಗೆ ದುಡ್ಡು ಬರುತ್ತೋ ಅಷ್ಟೇ ಖರ್ಚಾಗತ್ತೆ, ಏನು ಉಳಿತಾಯ ಆಗಲ್ಲ. ಯಾಕಂದ್ರೆ ಧನಾಧಿಪತಿ ವ್ಯಯಾಧಿಪತಿ ಇಬ್ರು ಒಟ್ಟಿಗೆ ಇದ್ದಾರೆ. ಬಟ್ ಕೆಲಸ ಮಾತ್ರ ಮಾಡ್ತಾನೆ ಇರ್ತೀರ. ಏನು ಚೇಂಜಸ್ ಅಂತೂ ಆಗ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಸ್ವಲ್ಪ ದಿನ ನೀವು ಒಳ್ಳೆ ಟೈಮ್ ಬರೋದಕ್ಕೆ ನೀವು ಕಾಯ್ಬೇಕಾಗತ್ತೆ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಹಾಗೆ ಪ್ರತಿದಿನ ಒಂದು ಹಿಡಿ ಹೆಸರು ಕಾಳು, ಹಾಗೆ ಒಂದು ಹಿಡಿ ಒಣ ಅವರೆಕಾಳು ಮತ್ತು ಎಳ್ಳು, ಈ 3 ಧಾನ್ಯಗಳನ್ನ ಡೈಲಿ ತೆಗೆದಿಡ್ತಾರೆ. ಮುಂದಿನ ಬುಧವಾರ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರುವಂತವ್ರಿಗೆ ಕೊಟ್ಬಿಡಿ. ಇದರಿಂದ ಸ್ವಲ್ಪ ದೋಷಗಳು ಕಡಿಮೆ ಆಗುತ್ತೆ, ಪ್ರಾಬ್ಲಮ್ಗಳು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ತುಂಬಾ ಪ್ರಬಲನಾಗಿದ್ದಾನೆ. ಆದ್ರೂ ಅವನು 6ನೇ ಮನೇಲಿ ಇದ್ದಾನೆ. 6ನೇ ಮನೆಯಲ್ಲಿ ಎಷ್ಟು ಪ್ರಬಲನಾಗಿದ್ರಿ ಏನು, 6ನೇ ಮನೆ ರೋಗಸ್ಥಾನ, ಋಣಸ್ಥಾನ. ಆದ್ರೆ ಉದ್ಯೋಗದ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ರವಿ ಶನಿ ಒಂದೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಹೆಚ್ಚು ಕೆಲಸಗಳು ಮತ್ತೆ ತುಂಬಾ ನಿಮ್ದೇ ಜವಾಬ್ದಾರಿ. ಇವಾಗ ಕೆಲವೊಂದು ಜವಾಬ್ದಾರಿಗಳನ್ನ ನಿಮ್ಗೆ ವಹಿಸ್ಬಿಟ್ಟಿರ್ತಾರೆ, ನೀವು ನೋಡ್ಕೋಬೇಕು. ನೋಡಿ, ಇವಾಗ ಕೆಲಸ ಮಾಡೋರ್ಗಿಂತ ಕೆಲಸ ಮಾಡಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಆ ತರದ ಜವಾಬ್ದಾರಿಗಳು ಮತ್ತೆ ಹಣಕಾಸಿನ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿಗಳು, ಇದೆಲ್ಲ ತುಂಬಾ ಹುಷಾರಾಗಿ ಇರ್ಬೇಕಾದಂತ ಸಮಯ ಆಗಿರುತ್ತೆ. ಈ ತರದ ಜವಾಬ್ದಾರಿಗಳು ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ಆ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇರ್ತೀರ. ಹಾಗೆ ಧನಾಧಿಪತಿ ಕುಜಗ್ರಹ ಪಂಚಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಚೆನ್ನಾಗಿದೆ. ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಇದೆ ಈ ವಾರದಲ್ಲಿ. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರಿಂದ ನಿಮಗೆ ಅನುಕೂಲಗಳು ಅಥವಾ ಒಂದು ಉತ್ತಮ ಸಲಹೆಗಳು ಇದೆಲ್ಲವೂ ಕೂಡ ಸಿಗುತ್ತೆ. ಚತುರ್ಥಾಧಿಪತಿ ಶನಿಗ್ರಹ 6ನೇ ಮನೇಲಿ ಇದ್ದಾನೆ. ಲಾಭಾಧಿಪತಿಯಾದ ರವಿ ಜೊತೆ ಇದ್ದಾನೆ. ಇಬ್ರು ಶತ್ರುಗಳೇ ಆಗಿದ್ದಾರೆ. ಆದ್ರೂ ಕೂಡ ಶನಿಯ ಜೊತೆ ಶುಕ್ರ ಕೂಡ ಇರೋದು ಶುಭವೇ ಆಗತ್ತೆ. ಏನು ಒಳ್ಳೆ ಫಲ ಅಂತಂದ್ರೆ, ಏನಾದ್ರೂ ಹಳೆ ಮನೆ ಆಗಿರಬಹುದು, ಸೈಟ್ ಆಗಿರಬಹುದು, ವಾಹನ ಆಗಿರಬಹುದು, ಇದನ್ನ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಾರ ಉತ್ತಮವಾದ ಸಮಯ. ಅಂದ್ರೆ ಒಳ್ಳೆ ಬೆಲೆಗೆ ಸೇಲ್ ಆಗುವಂತದ್ದಾಗುತ್ತೆ. ಪಂಚಮದಲ್ಲಿ ಕುಜ ರಾಹು ಬುಧ 3 ಗ್ರಹಗಳಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಇರುತ್ತೆ. ಯಾಕಂದ್ರೆ ಪಂಚಮದಲ್ಲಿ ಕುಜ ಇದ್ದಾನೆ. ಆ ಕುಜನ್ ಜೊತೆ ರಾಹು ಇದ್ರೆ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತನೋ, ಅಥವಾ ಚಿಕ್ಕ ಮಕ್ಕಳಾದ್ರೆ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂತನೋ, ಅಥವಾ ಎಜುಕೇಶನ್ ವಿಷಯದಲ್ಲಿ ನಿಮ್ಮ ಮಕ್ಕಳು ಹಿಂದುಳಿತಿದ್ದಾರೆ, ಅಥವಾ ಅವರ ನಡತೆ ಅಥವಾ ನಡವಳಿಕೆಯಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ. ಆಮೇಲೆ ನೋಡಿ, ಕುಜ ಮತ್ತೆ ರಾಹು ಕಾಂಬಿನೇಷನ್ ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗುವಂಥದ್ದು, ಆ ತರದ್ದೆಲ್ಲ ತೋರಿಸ್ತಾ ಇರುತ್ತೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ, ಚಿಂತೆ ಇರುತ್ತೆ, ಆತಂಕಗಳಿರುತ್ತೆ. ಸ್ವಲ್ಪ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ಅಂದ್ರೆ ಶನಿಗೆ ಪರಿಹಾರ, ನಾನೇನು ಎಳ್ಳು ತೆಗ್ದಿಡೋಕೆ ಹೇಳಿದ್ನಲ್ಲ, ಇದರಿಂದ ಶನಿಗೆ ಪರಿಹಾರ ಆಗತ್ತೆ. ಹಾಗೆ ದುರ್ಗಾ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಯಾಕಂದ್ರೆ ಕುಜ ರಾಹು ಸಂಬಂಧಗಳು ಬಂದಾಗ, ಇಲ್ಲಿ ಕುಜನಿಗೆ ರಾಹುವಿನ ಸಂಬಂಧ ಸೇರಿದಾಗ ಇಲ್ಲಿ ಕುಜ ಏನು ಅಶುಭ ಫಲ ಕೊಡ್ತಾನೋ, ಅವನು ಮಾರಕಾಧಿಪತಿಗೆ ಇವನ ರಾಹು ಸಂಬಂಧ ಬಂದಾಗ ಆ ಅಶುಭ ಫಲವನ್ನ ಇನ್ನಷ್ಟು ಜಾಸ್ತಿ ಮಾಡಿಬಿಡ್ತಾನೆ ರಾಹು ಗ್ರಹ. ಅದಕ್ಕೆ ರಾಹುವಿಗೆ ಪರಿಹಾರಾರ್ಥವಾಗಿ ರಾಹುವಿನ ಅಭಿಮಾನಿ ದೇವತೆ ಆದಂತಹ ಅಧಿದೇವತೆ ಆದಂತಹ ದುರ್ಗಾ ಮಾತೆಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಅಥವಾ ದುರ್ಗಾ ಮಂತ್ರವನ್ನ ಜಪ ಮಾಡಿ. ಇದರಿಂದ ಮಕ್ಕಳ ವಿಷಯದಲ್ಲಿರ್ತಕ್ಕಂಥ ಟೆನ್ಷನ್ಗಳು ಕಡಿಮೆ ಆಗುತ್ತೆ, ಆತಂಕ ಟೆನ್ಷನ್ ಅದೆಲ್ಲ ಕಮ್ಮಿ ಆಗತ್ತೆ. ಇನ್ನು ವಿಶೇಷ ಅಂತಂದ್ರೆ, ಈ ವಾರದಲ್ಲಿ ದುಡ್ಡಿನ ವಿಷಯದಲ್ಲಿ ನಿಮ್ಗೆ ಯಾರು ದುಡ್ಡು ಕೊಡ್ಬೇಕಾಗಿತ್ತು ಅವರು ವಾಪಸ್ ತಂದು ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಧನಾಧಿಪತಿಯಾದ ಬುಧನ ಜೊತೆಯಲ್ಲಿ ಧನಾಧಿಪತಿಯಾದಂತಹ ಕುಜನ ಜೊತೆಯಲ್ಲಿ ಭಾಗ್ಯಾಧಿಪತಿಯಾದಂತಹ ಬುಧ ಇದ್ದಾನೆ. ಹಾಗಾಗಿ ನಿಮ್ಗೆ ದುಡ್ಡು ಸಡನ್ ಆಗಿ ಬರುತ್ತೆ. ಈ ರಾಹು ಅಂದ್ರೆ ಸಡನ್, ಅದು ನೆಗೆಟಿವ್ ಆಗ್ಬಹುದು, ಪಾಸಿಟಿವ್ ಆಗ್ಬಹುದು. ಸಡನ್ ಆಗಿ ಕೊಡ್ತಾನೆ, ಒಳ್ಳೇದಾಗಿರ್ಬಹುದು ಅಥವಾ ಕೆಟ್ಟದ್ದಾಗಿರ್ಬಹುದು. ಆದ್ರೆ ನಿಮ್ಗೆ ದುಡ್ಡು ಬಂದ್ರೂ ಕೂಡ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಟೆನ್ಷನ್ ಅದೆಲ್ಲ ಇದ್ದೇ ಇರುತ್ತೆ. ಯಾಕೆಂದ್ರೆ ಬುಧ ಅಂದ್ರೆ ಆಲೋಚನೆ,
ಅವನ ಜೊತೆ ಮಂಗಳ ಸೇರ್ಕೊಂಡಾಗ ಆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಡಿ. ಏನು ಮುಖ್ಯವಾದ ವಿಚಾರ, ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡಿ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಪ್ರಬಲನಾಗಿದ್ರು ಕೂಡ ರೋಗ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ, ಅವನ ಜೊತೆನಲ್ಲಿ ಬಾಧಕಾಧಿಪತಿ ಆದಂತಹ ರವಿ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನವನ್ನ ಹರಿಸಬೇಕಾಗತ್ತೆ. ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜಗ್ರಹ 4ನೇ ಮನೆಯಲ್ಲಿದ್ದಾನೆ. ಅವನ ಜೊತೆ ರಾಹು ಕೂಡ ಇದ್ದಾನೆ. ತುಂಬಾ ಯೋಚನೆಗಳು ನೋಡಿ. ಆ ಕುಜ ಮತ್ತೆ ರಾಹುವಿನ ಸಂಬಂಧಗಳೇ ಹಾಗೆ. ಬಹಳ ಜನಗಳಿಗೆ ತುಂಬಾ ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ. ಒಂಥರ ಭಯ, ಆತಂಕ. ರಾಹು ಅಂದ್ರೆ ಭಯದ ವಾತಾವರಣನ ಸೃಷ್ಟಿ ಮಾಡ್ತಾನೆ. ಈಗ ಜಾತಕದಲ್ಲೂ ಅಷ್ಟೇ, ನಿಮಗೇನಾದ್ರೂ ಕುಜದಶೆ ನಡೀತಾ ಇದೆ ಅಂದ್ರೆ ಆ ಕುಜದಶೆ ಮುಗಿದು ರಾಹು ದಶೆ ಶುರುವಾಗುವಂತ ಸಂದರ್ಭದಲ್ಲಿ ಕುಜ ರಾಹು ಸಂಧಿ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಅಷ್ಟು ಅಶುಭ, ಅನಾಹುತ, ಅಪಾಯಕ್ಕೆ ದಾರಿ ಮಾಡಿಕೊಡುತ್ತೆ. ಏನೋ ಒಂದು ಸಮಸ್ಯೆಗಳಾಗುವಂತ ಸಾಧ್ಯತೆ. ವೃಶ್ಚಿಕ ರಾಶಿಯವರು ಯಾವುದೇ ಕಾರಣಕ್ಕೂ ಈ ವಾರದಲ್ಲಿ ದೂರ ಪ್ರಯಾಣ ಮಾಡಬೇಡಿ. 4ನೇ ಮನೆ ಅನ್ನೋದು ವಾಹನ ಸ್ಥಾನವಾಗಿದೆ. ನಿಮ್ಮ ವಾಹನಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಬಹುದು, ನಿಮಗೆ ಸಣ್ಣ ಪುಟ್ಟದ್ದೇನಾದ್ರೂ ಸಮಸ್ಯೆಗಳಾಗಬಹುದು. ಆದಷ್ಟು ದೂರ ಪ್ರಯಾಣ ಬೇಡ. ಡೈಲಿ ಆಫೀಸ್ಗೆ ಹೋಗ್ತೀರಾ, ಮನೆಗೆ ಬರ್ತೀರಾ ಅಂದ್ರೆ ಓಕೆ, ಆದ್ರೆ ದೂರದ ಪ್ರಯಾಣ ಬೇಡ ಈ ವಾರದಲ್ಲಿ. ಯಾಕಂದ್ರೆ ಕುಜರಾಹು ಸಂಬಂಧ ಇರೋದ್ರಿಂದ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು, ಎಚ್ಚರಿಕೆ. ಹಾಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಅದು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಬುಧ ಚರ್ಮಕ್ಕೆ ಕಾರಕ, ಅವನ ಜೊತೆ ರಾಹು ಇದ್ದಾನೆ. ಹೊರಗಡೆ ಫುಡ್ ಇನ್ಫೆಕ್ಷನ್ ಇಂದನೋ ಅಥವಾ ಡಸ್ಟ್ ಅಲರ್ಜಿಯಿಂದನೋ ಯಾವುದೋ ಒಂದು ಕಾರಣಕ್ಕೆ ನಿಮ್ಗಿದ್ದಂತಹ ಸ್ಕಿನ್ ಅಲರ್ಜಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಶುರು ಆಗ್ತಾ ಇದೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಯಾಕಂದ್ರೆ ಕುಜನೂ ಸೇರ್ಕೊಂಡ್ಬಿಟ್ರೆ ಅದನ್ನ ಪೂರ್ತಿ ಜಾಸ್ತಿ ಆಗ್ಬಿಡುತ್ತೆ. ಕೆಲವ್ರಿಗೆ ಗಾಯಗಳೆಲ್ಲ ಆಗಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸ್ಕಿನ್ ಅಲರ್ಜಿ ಶುರು ಆಗ್ತಿದೆ ಅಂದ್ರೆ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿ. ಪಂಚಮದಲ್ಲಿ ಶನಿಯ ಜೊತೆನಲ್ಲಿ ರವಿ ಕೂಡ ಇರೋದ್ರಿಂದ ನಿಮ್ಮ ತಂದೆಯ ವಿಚಾರದಲ್ಲಿ ಏನೋ ಒಂದು ಆತಂಕ, ಭಯ, ಅವ್ರಿಗೆ ಹುಷಾರಿಲ್ಲ, ಅವರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂದ್ರೆ ಅವ್ರ ವಿಷಯದಲ್ಲಿ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ಅಂದ್ರೆ ಏನ್ ಆಗ್ಬಿಡತ್ತೋ, ಏನ್ ಸಮಸ್ಯೆ ಆಗ್ಬಿಡುತ್ತೋ, ಈ ತರ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ತಂದೆಯ ವಿಚಾರದಲ್ಲಿ ಮತ್ತೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ಈ ವಾರದಲ್ಲಿ ಹಾಗೆಯೇ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಸಪ್ತಮಾಧಿಪತಿ ಶುಕ್ರ ಗ್ರಹ ಪಂಚಮದಲ್ಲಿರೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ನಿಮ್ಮ ಸಂಗಾತಿಯಿಂದ ಸಹಾಯ ಸಹಕಾರ ಸಿಕ್ಕತ್ತೆ. ಇನ್ನು ಉದ್ಯೋಗದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಫಲ, ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಕುಜಗ್ರಹ 4ನೇ ಮನೆಯಲ್ಲಿ ಇರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಪರವಾಗಿಲ್ಲ. ಅಂದ್ರೆ ಚೆನ್ನಾಗಿಲ್ಲ ಅಂತಲ್ಲ, ಪರವಾಗಿಲ್ಲ. ಸಡನ್ ಆಗೋ ಬದಲಾವಣೆಗಳಿಂದ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಏನಾಗ್ಬಿಡುತ್ತೋ ಅಂತ. ಬಟ್ ಏನು ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಆಗಲ್ಲ, ನಿಮ್ಗೆ ಹಂಗ ಅನ್ನಿಸ್ತಿರತ್ತೆ ಅಷ್ಟೇ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು, ಜೊತೆಗೆ ಕೊಟ್ಟಿರೋ ಕೆಲಸನ ಬೇಗ ಕಂಪ್ಲೀಟ್ ಮಾಡಕ್ಕಾಗಲ್ಲ. ದಶಮಾಧಿಪತಿ ಕರ್ಮಕ್ಕೆ ಕಾರಕ. ಈ ಕರ್ಮಾಧಿಪತಿ ಜೊತೆ ಶನಿಗ್ರಹ ಸ್ಥಿತನಾಗಿರೋದ್ರಿಂದ ಕೆಲಸಗಳು ನಿಧಾನ ಆಗುತ್ತೆ. ಶನಿ ಇದಾನೆ ಅಂದ್ರೆ ಕೆಲಸ ಆಗೋದೇ ಇಲ್ಲ ಅಂತಲ್ಲ, ಕೆಲಸಗಳು ನಿಧಾನ ಆಗತ್ತೆ. ಬಟ್ ನಿಧಾನ ಆದ್ರೂ ಚೆನ್ನಾಗಾಗ್ಬೇಕು ಕೆಲಸ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಕೆಲಸಗಳಲ್ಲಿ ಆಗುವಂತಹ ವಿಘ್ನಗಳು, ಅಡೆತಡೆಗಳು ಇದೆಲ್ಲವೂ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕೆಂದ್ರೆ ಆದಿತ್ಯ ಹೃದಯ ಮಂತ್ರ ಹೇಳೋದ್ರಿಂದ ಸೂರ್ಯ ನಿಮ್ ಜಾತಕದಲ್ಲಿ ಸ್ಟ್ರಾಂಗ್ ಆಗ್ತಾನೆ. ಸೂರ್ಯ ತುಂಬಾ ಇಂಪಾರ್ಟೆಂಟ್. 9 ಗ್ರಹಗಳಲ್ಲಿ ಮೊದಲನೇ ಗ್ರಹ ಅಂದ್ರೆ ಸೂರ್ಯ. ಅವನು ಆತ್ಮಕಾರಕ. ನಿಮ್ ಭವಿಷ್ಯದಲ್ಲಿ ನಿಮ್ಗೆ ಆತ್ಮತೃಪ್ತಿ ಇರಬೇಕು, ನಿಮ್ಮ ಕುಟುಂಬದಲ್ಲಿ ನಿಮಗೆ ಆತ್ಮತೃಪ್ತಿ ಇರಬೇಕು, ಉದ್ಯೋಗದಲ್ಲಿ ಆತ್ಮತೃಪ್ತಿ ಇರಬೇಕು, ಆಮೇಲೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯಕಾರಕ ಸೂರ್ಯ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಬಾರ್ದು. ನಿಮ್ಮ ಬಾಸ್ಗೆ ಕಾರಕ ಸೂರ್ಯ. ನೋಡಿ, ಇದೆಲ್ಲವೂ ಕೂಡ ಸೂರ್ಯನನ್ನು ಪ್ರತಿನಿಧಿಸೋದ್ರಿಂದ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಇವೆಲ್ಲ ಪದ್ಧತಿಗಳನ್ನ ಆದಷ್ಟು ಪ್ರತಿದಿನ ಫಾಲೋ ಮಾಡಿ. ನಿಮ್ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಸೂರ್ಯ ಅಂದ್ರೆ ನಮ್ಗೆ ಚೈತನ್ಯವನ್ನ ನೀಡುವಂಥದ್ದು.
ಅಯ್ಯೋ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಬಿಡು, ಯಾಕೆ ದುಡಿಬೇಕು, ಎಷ್ಟು ದುಡಿದ್ರು ನಮ್ ಜೀವನ ಇಷ್ಟೇ ನೋಡಿ. ಇದೆಲ್ಲ ಒಂಥರ ಸೋಮಾರಿತನ, ಒಂಥರ ಆಲಸ್ಯ, ಇದನ್ನೆಲ್ಲ ಈ ಒಂದು ಜಡತ್ವವನ್ನು ದೂರ ಮಾಡುವನು ಸೂರ್ಯಗ್ರಹ. ಯಾವುದೋ ಒಂದು ಕಾರಣದಿಂದ ನಿಮ್ ಕೆಲಸ ನಿಧಾನ ಆಗುತ್ತೆ, ಹಾಗಾಗಿ ಆದಿತ್ಯ ಹೃದಯ ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅಷ್ಟೇನು ಶುಭಕರವಾದ ಸಮಯ ಅಲ್ಲ. ತಪ್ಪದೇ ಗುರುವಾರ ಕಡಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ನೀವು ದಾನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಗುರುಗ್ರಹ ಆಲ್ರೆಡಿ ಅಷ್ಟಮದಲ್ಲಿರೋದ್ರಿಂದ ಗುರು ಕೂಡ ನಿಮ್ಗೇನು ಶುಭ ಫಲ ಕೊಡ್ತಾ ಇಲ್ಲ. ಪಂಚಮದಲ್ಲಿ ಶುಕ್ರ, ಶನಿ, ರವಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಶುಭ ಫಲಗಳು ಇಲ್ಲದೆ ಇರೋದ್ರಿಂದ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ಆದಾಯದ ವಿಚಾರಕ್ಕೆ ಬಂದಾಗ ಆದಾಯ ಖರ್ಚು ಸಮವಾಗಿರುತ್ತೆ. ಏನು ತೊಂದರೆ ಅಂತಲ್ಲ, ಹಾಗಂತ ಅನುಕೂಲ ಅಂತಾನೂ ಇಲ್ಲ, ಒಂದು ಸಮಾನವಾಗಿರುತ್ತೆ ಅಂತ ಹೇಳ್ಬೋದು. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ಆದ್ರೆ ತೃತೀಯ ಭಾವದಲ್ಲಿ ಕುಜ, ರಾಹು ಮತ್ತು ಬುಧ 3 ಗ್ರಹಗಳಿರೋದ್ರಿಂದ ಸ್ವಲ್ಪ ಆತಂಕ, ಭಯ ಆಗ್ತಾ ಇರುತ್ತೆ. ಏನ್ ಸಮಸ್ಯೆ ಆಗ್ಬಿಡುತ್ತೋ ಆ ತರ ಎಲ್ಲ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಮಾನಸಿಕವಾಗಿ. ಯಾಕಂದ್ರೆ ಚಂದ್ರನಿಂದ ತೃತೀಯ ಭಾವ, ತೃತೀಯ ಅಂತಂದ್ರೆ ನಮ್ಮ ಸುಪ್ತ ಮನಸ್ಸು, ನಮ್ಮ ಮನಸ್ಸಿನೊಳಗಡೆ ಏನೋ ಹಳೆಯ ಭಯ ಇರುತ್ತೆ, ಏನೋ ಒಂದು ಆತಂಕ ಇರುತ್ತೆ, ಏನೋ ಕೆಲವೊಂದು ಘಟನೆಗಳನ್ನ ಮರೆಯಕ್ಕಾಗದೆ ನೀವು ಅದನ್ನ ನಿಮ್ ಮನ್ಸೊಳಗಡೆನೆ ಇಟ್ಕೊಂಡಿರ್ತೀರ. ಅದೆಲ್ಲ ಮತ್ತೆ 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 ನೆನಪಾಗೋದು, ಭವಿಷ್ಯದ ಬಗ್ಗೆ ಭಯ ಆಗೋದು, ಸುತ್ತಮುತ್ತ ಕೆಲವು ವ್ಯಕ್ತಿಗಳ ವಿಷಯದಲ್ಲಿ ಭಯ ಆಗೋದು, ಮತ್ತೇನೋ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಯಾರ್ದೋ ಅಂದ್ರೆ ಯಾರೋ ಏನೋ ಪ್ರಯೋಗ ಮಾಡಿದಾರೋ ಏನೋ ಈ ತರ ಎಲ್ಲ ಅನ್ಸಕ್ ಶುರುವಾಗೋದು. ಇದೆಲ್ಲ ಸಹಜವಾಗಿ ಆತಂಕ ಆಗ್ತಿರುತ್ತೆ. ಯಾಕಂದ್ರೆ 3ನೇ ಮನೆಯಲ್ಲಿ ಕುಜರಾಹು ಸಂಬಂಧ. ಬಟ್ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಇಲ್ಲ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ಗುರುದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಏನು ತೊಂದರೆಗಳಾಗ್ತಾ ಇರಲ್ಲ. ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾಕಂದ್ರೆ ಬುಧ ಅಂದ್ರೆ ಆಲೋಚನೆಗಳು, ರಾಹು ಅಂದ್ರೆ ಅತಿಯಾದ ಆಲೋಚನೆಗಳು, ಕುಜ ಅಂದ್ರೆ ನಕಾರಾತ್ಮಕ ಆಲೋಚನೆಗಳು. 3 ಗ್ರಹ ಸೇರಿದಾಗ ಏನಾಗುತ್ತೆ ಹೇಳಿ, ನಕಾರಾತ್ಮಕ ಆಲೋಚನೆಗಳು ಅತಿ ಆಗುವಂಥದ್ದು. ಈ ಸಂಬಂಧನೇ ಪಡೆದಿರೋ ವಿಚಾರಗಳ ಬಗ್ಗೆ ನೀವು ಚಿಂತೆ ಮಾಡುವಂಥದ್ದು. ನಿಮಗೆ ಅದು ಸಂಬಂಧನೇ ಇರಲ್ಲ, ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಈ ತರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮ್ಮ ಮಿತ್ರರ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗತ್ತೆ. ಅಂದ್ರೆ ಅವ್ರ ಬಗ್ಗೆ ನೀವು ಅನುಮಾನ ಪಡೋಕ್ ಶುರು ಮಾಡ್ತೀರಾ. ಒಂದು ಅವರ ನಡ್ಕೊಳ್ತಾ ಇರೋ ರೀತಿಯಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರು ನಿಮ್ಮ ಹತ್ರ ಸರಿಯಾಗಿ ಮಾತಾಡಕ್ ಆಗದಿರೋ ಪರಿಸ್ಥಿತಿಲಿ ಇರ್ಬೋದು. ಬಟ್ ನೀವೇನ್ ಅನ್ಕೋತಿರ್ತೀರ ಅಂದ್ರೆ, ಓ ನನ್ನ ಮಿತ್ರ ನನ್ನ ದೂರ ಮಾಡ್ತಾ ಇದ್ದಾನೆ, ಅಥವಾ ಅವನಿಗೆ ನನ್ನ ಮೇಲೆ ಇಷ್ಟ ಇಲ್ಲ, ಅಥವಾ ಅವನು ನನ್ನ ಸ್ನೇಹಿತ, ಅವನು ಬರೀ ಅವಶ್ಯಕತೆಗೋಸ್ಕರ ಇರುವಂತವನು ಅಂತೇಳಿ ಆ ವ್ಯಕ್ತಿಯಲ್ಲಿ ತಪ್ಪುಗಳನ್ನ ಹುಡುಕೋಕ್ ಶುರು ಮಾಡ್ತೀರಾ. ಈ ಸಂಬಂಧ, ಈ ಕಾಂಬಿನೇಷನ್ ಬಂದ್ರೆ ಇದು ಹೀಗೇನೇನೆ. ಬಟ್ ಯಾವುದು ಸತ್ಯ ಅಲ್ಲ. ಅಂದ್ರೆ ನಿಮ್ಗೆ ಅನ್ಸ್ಬೋದು, ಈಗ ಅನ್ಸೋದಕ್ಕೆ ಏನು ತೊಂದ್ರೆ ಇಲ್ಲ, ಆದ್ರೆ ನಿಮ್ಗೆ ಅನ್ಸಿದ್ದೇ ಕರೆಕ್ಟ್ ಅಂತ ನೀವು ನಿರ್ಧಾರ ತಗೋಬಿಡಿ, ಅದಕ್ಕೆ ಬದ್ಧರಾಗ್ಬೇಡಿ. ಸ್ವಲ್ಪ ದಿನ ಟೈಮ್ ಕೊಡಿ. ಅವರ ಪರಿಸ್ಥಿತಿ ಏನಿದೆ, ಅವ್ರು ಏನ್ ಸಮಸ್ಯೆಲಿದ್ದಾರೆ, ನೀವೇ ಫೋನ್ ಮಾಡಿ ಮಾತಾಡ್ಕೊಂಡು ಆಮೇಲೆ ನೀವು ನಿರ್ಧಾರ ತಗೊಳ್ಳಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ಯಾಕಂದ್ರೆ ಧನಾಧಿಪತಿ ಶನಿಯ ಜೊತೆಯಲ್ಲಿ ಶುಕ್ರ ಲಾಭಾಧಿಪತಿಯಾಗಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಲಾಭ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಲಾಭನೇ ಇಂಪಾರ್ಟೆಂಟ್ ಅಲ್ವಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ. ಲಾಭಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಅವನ ಜೊತೆ ಭಾಗ್ಯಾಧಿಪತಿ ಕೂಡ ಸೇರ್ಕೊಂಡಿದ್ದಾನೆ. ಇಲ್ಲಿ ನೋಡಿ ಶನಿ ರವಿ ಇಬ್ರು ಶತ್ರುಗಳೇ ಆದ್ರೂ ಕೂಡ ನಿಮ್ಗೆ ರವಿ ಕೂಡ ಶುಭ ಫಲ ಕೊಡ್ತಾನೆ, ಶನಿ ಕೂಡ ಶುಭ ಫಲವನ್ನ ಕೊಡ್ತಾನೆ. ಇನ್ನು ಶುಕ್ರ ನಿಮ್ಗೆ ಲಾಭಾಧಿಪತಿಯಾಗಿ ಅವನು ಕೂಡ ಒಂದಷ್ಟು ಶುಭ ಫಲವನ್ನೇ ಕೊಡ್ತಾನೆ. ಹಾಗಾಗಿ ಬಿಸ್ನೆಸ್ ಮಾಡ್ತಾ ಇರುವಂತವ್ರಿಗೆ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಉದ್ಯೋಗ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಒಳ್ಳೆ ಅವಕಾಶ ಈ ವಾರದಲ್ಲಿ ಸಿಗುವ ಸಾಧ್ಯತೆಗಳಿದೆ. ಮತ್ತೆ ಉದ್ಯೋಗದಲ್ಲಿ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ಈ ರವಿ ಮತ್ತೆ ಶನಿ ಒಂದೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಓ ಕಷ್ಟಪ ತುಂಬಾ ನನ್ನ ಕೆಲಸ ಅಂತ ಅನ್ಸೋಕ್ ಶುರು ಆಗತ್ತೆ. ಬಟ್ ಏನು ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗಿ ಕೆಲಸ ಬಿಡೋ ತರ ಎಲ್ಲ ಸಮಸ್ಯೆಗಳೇನು ಆಗಲ್ಲ, ಸ್ವಲ್ಪ ಹಂಗ ಅನಿಸ್ತಿರತ್ತೆ ಅಷ್ಟೇನೆ. ಉದ್ಯೋಗದಲ್ಲೆಲ್ಲ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಇನ್ನು 9ನೇ ಮನೆ ಅಧಿಪತಿ ರವಿ ಜೊತೆಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ, ಸೂರ್ಯ ಶನಿ ಒಂದೇ ಮನೇಲಿರೋದ್ರಿಂದ, ಅವನ ಜೊತೆ 6ನೇ ಮನೆ ರೋಗಸ್ಥಾನಾಧಿಪತಿ ಶುಕ್ರನು ಇರೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿದೆ. ಅಥವಾ ಅವರ ವಿಷಯದಲ್ಲಿ ಏನೋ ಒಂದು ಟೆನ್ಷನ್, ಏನೋ ಒಂದು ಬಾಧೆ, ಈ ತರದ್ದೆಲ್ಲ ಶುರುವಾಗತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುವಂಥದ್ದು, ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಹೋರಾಟ ಮಾಡುವಂಥದ್ದು,
ಈ ವಾರದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಪಂಚಮಾಧಿಪತಿ ಕುಜನೊಟ್ಟಿಗೆ ರಾಹು ಇರೋದ್ರಿಂದ ಮಕ್ಕಳ ಬಗ್ಗೆ ವಿಪರೀತ ಟೆನ್ಷನ್. ಚಿಕ್ಕ ಮಕ್ಕಳಾದ್ರೆ ಹುಷಾರ್ ತಪ್ತಾ ಇದಾರೆ, ಅವ್ರ ಬಗ್ಗೆ ಟೆನ್ಷನ್. ದೊಡ್ಡ ಮಕ್ಕಳಾದ್ರೆ ಹೇಳದ್ ಮಾತು ಕೇಳ್ತಾ ಇಲ್ಲ, ತುಂಬಾ ಹಠ ಮಾಡ್ತಾರೆ, ಓದ್ತಾ ಇಲ್ಲ, ಏನೋ ಒಂದು ವಿಷಯದಲ್ಲಿ ಮಕ್ಕಳ ಬಗ್ಗೆ ಪ್ರತಿದಿನ ಟೆನ್ಷನ್ ಇರುತ್ತೆ. ಈ ಕುಜ ರಾಹುನ ಬಿಟ್ಟು ಮುಂದಿನ ಮನೆಗೆ ಹೋಗುವವರೆಗೂ ಈ ಪ್ರಾಬ್ಲಮ್ ಇರುತ್ತೆ ಇನ್ ಸ್ವಲ್ಪ ದಿನ. ಅದಕ್ಕೆ ಕುಜನಿಗೆ ಪರಿಹಾರ ಮಾಡ್ಕೊಳ್ಳಿ, ಮಂಗಳ ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ, ಅವಾಗ ಸ್ವಲ್ಪ ಆ ಬಾಧೆಗಳು ಕಮ್ಮಿ ಆಗತ್ತೆ. ಇನ್ನು ನಿಮಗೆ ಬುಧ ಗ್ರಹ ದಶಮಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ 3ನೇ ಮನೇಲಿ ಇರೋದ್ರಿಂದ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾದ್ರೂ ಕೂಡ ನಿಮ್ಗೇನದು ತೊಂದರೆ ಅಂತ ಏನಾಗೋದಿಲ್ಲ. ಆದ್ರೆ ಸುಮ್ನೆ ಯೋಚನೆ ಮಾಡ್ತಿರ್ತೀರ, ನನ್ನ ಕೆಲಸದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ, ಕೆಲವ್ರನ್ನೆಲ್ಲ ಕೆಲಸದಿಂದ ತೆಗಿತಿದ್ದಾರೆ ಅಂದ್ರೆ ನನ್ನೂ ತೆಗ್ಬಿಡ್ತಾರೇನೋ ಅಂತ ಅನಿಸ್ತಿರುತ್ತಷ್ಟೇ. ಹಾಗೆಲ್ಲ ಏನಾಗೋದಿಲ್ಲ, ನೀವು ಆರಾಮಾಗಿರ್ಬಹುದು. ಇನ್ನು ಪರಿಹಾರಗಳು ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಪಂಚಮಾಧಿಪತಿ ರಾಹು ಜೊತೆ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಟೆನ್ಷನ್, ಭಾಗ್ಯಾಧಿಪತಿ ಶನಿ ಜೊತೆ ಇರೋದ್ರಿಂದ ತಂದೆ ವಿಚಾರದಲ್ಲಿ ಟೆನ್ಷನ್, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗಬಹುದು, ಅಥವಾ ಓದೋದ್ರಲ್ಲಿ ನಿಮಗೆ ಒಂಥರ ಓದೋದ್ರ ಬಗ್ಗೆ ಟೆನ್ಷನ್ ಜಾಸ್ತಿ ಆಗ್ಬೋದು. ಅಯ್ಯೋ ನಾನು ಇನ್ನೂ ಓದಿಲ್ಲ, ಅಥವಾ ಅಯ್ಯೋ ಎಕ್ಸಾಮ್ ಬಂತು ಅನ್ನೋ ಭಯ, ಆತಂಕ, ಈ ತರದ್ದೆಲ್ಲ ಜಾಸ್ತಿ ಆಗ್ಬೋದು. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಈ ವಾರದ ಮಂಗಳವಾರ ತೊಗರಿ ಬೇಳೆ, ಕಡಲೆಬೇಳೆ ಮತ್ತು ಗೋಧಿ, ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ. ಇದನ್ನ ಕೊಟ್ರೆ ಇಲ್ಲಿ ಮಂಗಳ ಮತ್ತು ಸೂರ್ಯ ಗ್ರಹ ಸ್ವಲ್ಪ ಅಶುಭ ಫಲವನ್ನ ಕಮ್ಮಿ ಮಾಡ್ತಾರೆ, ಒಳ್ಳೇದಾಗತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಕುಜ ರಾಹು. ಆಲ್ರೆಡಿ ನಾನು ಮುಂಚೆನೆ ಹೇಳಿದ್ದೆ, ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಜಗಳ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಸೂರ್ಯ ಕೂಡ 2ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಈ ಸಮಸ್ಯೆ ಜಾಸ್ತಿ ಇತ್ತು. ಈ ವಾರ ಕಮ್ಮಿ ಆಗತ್ತೆ ಅಂತ ಏನಿಲ್ಲ, ಆದ್ರೆ ಮನಸ್ತಾಪ, ಜಗಳ ಹಾಗೇ ಇರುತ್ತೆ ಅಂತ ಹೇಳ್ಬೋದು. ನೀವು ಆದಷ್ಟು ಸಮಾಧಾನವಾಗಿರೋದ್ರ ಕಡೆ ಗಮನ ಕೊಡಿ, ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿಯಾದ ಶನಿಯೊಟ್ಟಿಗೆ ಸೂರ್ಯ ಬಂದಿರೋದ್ರಿಂದ ಎಲ್ಲಾರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋದು. ನಿಮ್ಮ ಕುಟುಂಬದವರು, ನಿಮ್ಮ ಒಡಹುಟ್ಟದವರು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ಎಲ್ಲಾರ ಬಗ್ಗೆನೂ ಚಿಂತೆ ಮಾಡೋದು. ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿರಲ್ಲ. ಆಮೇಲೆ ಉದ್ವೇಗ, ಕೋಪ, ಸಿಟ್ಟು ಹೆಚ್ಚಾಗತ್ತೆ. ಕೆಲವರು ಏನೋ ಅಂದಿರ್ತಾರೆ, ಕೆಲವರು ನಿಮಗೆ ಬೇಜಾರು ಮಾಡಿರ್ತಾರೆ, ಅದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ಚಿಂತೆ ಮಾಡೋದು. ಮತ್ತೆ ಭಯ ಆಗತ್ತೆ, ಯಾಕಂದ್ರೆ ರವಿ ಅಷ್ಟಮಾಧಿಪತಿ, ಇವನು ಶನಿ ಜೊತೆ ಇರೋದ್ರಿಂದ ಅಯ್ಯೋ ಯಾರಿಗೇನಾಗುತ್ತೋ, ಮನೇಲಿ ಏನ್ ಸಮಸ್ಯೆ ಆಗತ್ತೋ, ಈ ತರ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಸುಮ್ನೆ ಆತಂಕ ಪಡ್ತಿರ್ತೀರ. ನೋಡಿ, ಕೆಲ್ಸದಲ್ಲೂ ಭಯ ಪಡ್ತಿರ್ತೀರ, ಯಾಕಂದ್ರೆ ದಶಮಾಧಿಪತಿ ಶುಕ್ರ ಗ್ರಹ 3ನೇ ಮನೇಲಿದ್ದಾನೆ. ಕೆಲಸ ಎಲ್ಲ ಹೋಗ್ಬಿಡುತ್ತೋ, ಕೆಲಸದಲ್ಲಿ ಸಮಸ್ಯೆ ಆಗ್ಬಿಡುತ್ತೋ, ಈ ತರ ಭಯ ಆಗ್ತಾ ಇರುತ್ತೆ. ಬಟ್ ಏನೂ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಬಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಯಾಕಂದ್ರೆ ಶನಿ ಜೊತೆ ರವಿ ಇರೋದ್ರಿಂದ ಯಾರಿಗೆ ಮಕರ ರಾಶಿಯವರಿಗೆ BP ಇದೆ ಅವ್ರು ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. BP ವೇರಿಯೇಷನ್, BP ಜಾಸ್ತಿ ಆಗಬಹುದು. ಮತ್ತೆ ರಕ್ತಹೀನತೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅದು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಹಾಗೆ ಈ ಬಂಧುಗಳ ವಿಚಾರದಲ್ಲಿ ಮನಸ್ತಾಪ, ಬೇಸರ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಆಗತ್ತೆ, ಸ್ವಲ್ಪ ಬೇಜಾರಾಗತ್ತೆ ಸ್ವಲ್ಪ ಹೊತ್ತು, ಆಮೇಲೆ ಅದು ಬಿಟ್ಬಿಡಿ, ನಿಮ್ ಕೆಲ್ಸದ ಕಡೆ ಗಮನ ಕೊಡಿ. ಚತುರ್ಥ ಭಾವಾಧಿಪತಿ 2ನೇ ಮನೇಲಿ ಇರೋದ್ರಿಂದ ಈ ಮನೆ ಆಗಿರ್ಬಹುದು, ಸೈಟ್ ಆಗಿರ್ಬಹುದು, ಅಥವಾ ವಾಹನ ಆಗಿರ್ಬಹುದು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ತುಂಬಾ ಪ್ರಶಸ್ತವಾದ ಸಮಯ ಈ ವಾರ. ಯಾಕಂದ್ರೆ ಚತುರ್ಥಾಧಿಪತಿ ಜೊತೆ ರಾಹು ಇದ್ದಾನೆ, ಹಾಗೆ ಪಂಚಮಾಧಿಪತಿಯಾದಂತಹ ಭಾಗ್ಯಾಧಿಪತಿಯಾದಂತಹ ಬುಧ ಕೂಡ 2ನೇ ಮನೇಲಿ ಇರೋದ್ರಿಂದ ಒಳ್ಳೆ ಬೆಲೆಗೆ ಅದು ಮಾರಾಟ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದು ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಅವ್ರಿಗೂ ಭಯ ಇರುತ್ತೆ, ಯಾಕಂದ್ರೆ ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ. ಬಟ್ ವಿದ್ಯಾಭ್ಯಾಸಕ್ಕೆ, ಓದೋದಕ್ಕೆ ಏನೂ ತೊಂದರೆ ಇಲ್ಲ. 2ನೇ ಮನೆಯಲ್ಲಿ ಬುಧ ಬೇರೆ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅವನು ಸಪೋರ್ಟ್ ಮಾಡ್ತಾನೆ. ಇನ್ನು ನಿಮಗೆ ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ 2ನೇ ಮನೆಯಲ್ಲಿ ರಾಹು ಜೊತೆ ಇದ್ದಾನೆ, ಹಾಗೆ ಪಿತೃಕಾರಕ ಸೂರ್ಯ ಶನಿ ಜೊತೆ ಇದ್ದಾನೆ. ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ನಿಮ್ಮ ತಂದೆ ಸಮಾನವಾದವರು, ಚಿಕ್ಕಪ್ಪ ದೊಡ್ಡಪ್ಪ ಇಂಥವ್ರಿದ್ದಾರೆ ಅಂತಂದ್ರೆ ಸ್ವಲ್ಪ ಅವ್ರಿಗೇನೋ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಬಟ್ ಏನಾಗ್ಬೇಕು ಅದಾಗತ್ತೆ. ಬಟ್ ನೀವು ಪರಿಹಾರ ಮಾಡೋದ್ರಿಂದ ಸ್ವಲ್ಪ ಬೇಗ ಹುಷಾರಾಗ್ಬೋದು. ಮತ್ತೆ ಅವ್ರಿಗೇನೋ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣದಾಗಿ ವ್ಯತ್ಯಾಸ ಶುರು ಆಗ್ತಿದೆ ಅನ್ನೋ ಟೈಮಲ್ಲಿ ತಕ್ಷಣ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದೇ ಮೇನ್ ಪರಿಹಾರ.
ಮತ್ತೆ ಉದ್ಯೋಗ ಅಂತ ಬಂದಾಗ ಏನು ಸಮಸ್ಯೆ ಇಲ್ಲ ನಿಮ್ಗೆ. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ಚೆನ್ನಾಗಿದೆ, ಲಾಭ ಇದೆ. ಭಾಗ್ಯಾಧಿಪತಿ 2ನೇ ಮನೇಲಿ ಇರೋದ್ರಿಂದ. ಹಾಗೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಬಹಳಷ್ಟು ತೊಳಲಾಟಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕಂದ್ರೆ, ಈ ವಾರದಲ್ಲಿ ಪ್ರತಿದಿನ ಒಂದು ಹಿಡಿ ಎಳ್ಳು, ಒಂದು ಹಿಡಿ ಹೆಸರು ಕಾಳು. ಯಾಕಂದ್ರೆ ಎಳ್ಳು ತೆಗೆದಿಡೋದ್ರಿಂದ ಉದ್ವೇಗ, ಕೋಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಶನಿ ತುಂಬಾ ತಾಳ್ಮೆಯನ್ನ ಕೊಡ್ತಾನೆ. ಇನ್ನು ಹೆಸರು ಕಾಳು ತೆಗೆದಿಡೋದ್ರಿಂದ ನಮ್ಮ ಆಲೋಚನೆಗಳು ಅಂದ್ರೆ ಪಾಸಿಟಿವ್ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಇದೆರಡೇ ಪರಿಹಾರ. ಡೈಲಿ ತೆಗೆದಿಡ್ತಾರೆ, ಮುಂದಿನ ಶನಿವಾರ ಅಥವಾ ಮುಂದಿನ ಬುಧವಾರದವರೆಗೂ ತೆಗೆದಿಟ್ಟು ಬುಧವಾರದ ದಿನ ದೇವಸ್ಥಾನಕ್ಕೆ ಕೊಟ್ಬಿಡಿ ಅಷ್ಟೇ. ಈ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ತುಂಬಾ ಗ್ರಹಗಳು ನಿಮ್ ರಾಶಿಯಲ್ಲೇ, ಅದು ಕೂಡ ರವಿ ಕೂಡ ನಿಮ್ ರಾಶಿಯಲ್ಲೇ ಇದ್ದ. ಈಗ ರವಿ 2ನೇ ಮನೆಗೆ ಹೋಗಿದ್ದಾನೆ. ಬಟ್ ಇರೋದು ಎಲ್ಲಿ? ಶನಿ ಜೊತೆನಲ್ಲಿ. ಶನಿಯ ಜೊತೆನಲ್ಲೇ ರವಿ ಸ್ಥಿತನಾಗಿದ್ದಾನೆ. ಕೆಲವ್ರ ಬಗ್ಗೆ ಸಿಟ್ಟು ಜಾಸ್ತಿ ಆಗತ್ತೆ, ಕೋಪ ಜಾಸ್ತಿ ಆಗತ್ತೆ, ಮಾತಾಡ್ತೀರಾ, ಮಾತಿಂದ ಬೇರೆಯವ್ರಿಗೂ ಬೇಜಾರಾಗತ್ತೆ. ಬಟ್ ನೀವೇನ್ ಮಾತಾಡ್ತೀರಾ ಅದು ಸರಿನೇ ಇರುತ್ತೆ. ಆದ್ರೆ ನೇರವಾಗಿ ಸ್ವಲ್ಪ ಖಾರವಾಗಿ ಮಾತಾಡೋದ್ರಿಂದ ಅದು ಬೇರೆಯವರಿಗೆ ಬೇಜಾರಾಗ್ಬೋದು. ಯಾಕಂದ್ರೆ ನಿಮ್ಮ ಒಳಗಿನ ಭಾವನೆಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋಕೆ ಕುಜ ರಾಹು ಬಿಡಲ್ಲ. ಈಗ ನಿಮ್ಗೆ ಯಾರ ಮೇಲೋ ಸ್ವಲ್ಪ ಅಸಮಾಧಾನ ಇರುತ್ತೆ. ಕೆಲವರು ನಾಟಕ ಮಾಡ್ಕೊಂಡು ಬದುಕ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಆದ್ರೂ ನೀವು ಏನು ಯೋಚನೆ ಮಾಡದೆ ಸುಮ್ಮನೆ ಇರ್ತೀರಾ. ನೋಡಿ, ಎಷ್ಟೋ ಜನ ಗೊತ್ತಿರುತ್ತೆ ನಮ್ ಸುತ್ತಮುತ್ತ ಇರೋರು ಯಾರು ರಿಯಲ್ ಆಗಿದ್ದಾರೆ, ಯಾರು ನಾಟಕ ಮಾಡ್ತಾ ಬದುಕ್ತಿದ್ದಾರೆ. ಕೆಲವ್ರನ್ನ ನೋಡಿ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಆದ್ರೆ ಅವ್ರ ಒಳಗಡೆ ನಿಮ್ ಬಗ್ಗೆ ಎಷ್ಟು ಹೊಟ್ಟೆ ಕಿಚ್ಚಿರುತ್ತೆ. ಅದ್ ನಿಮ್ಗೂ ಗೊತ್ತಿರುತ್ತೆ, ಆದ್ರೂ ಕೂಡ ಅದನ್ನ ನೀವು ಏನು ಹೇಳಕ್ ಹೋಗಲ್ಲ ಅಲ್ವಾ. ಇಂತಹ ಒಂದು ಸಂದರ್ಭದಲ್ಲೇ ಆಲ್ಮೋಸ್ಟ್ ಎಲ್ಲಾ ಜನ ಬದುಕ್ತಾ ಇದ್ದಾರೆ ಅಂತಾನೆ ಅನ್ಕೊಳ್ಳಿ. ಆದ್ರೆ ಕುಂಭರಾಶಿಯವ್ರು ಏನ್ ಮಾಡ್ತೀರಂದ್ರೆ, ನಿಮ್ಮ ಒಳಗಿರ್ತಕ್ಕಂಥ ಭಾವನೆಗಳು, ಇವಾಗ ಯಾರೋ ನಾಟಕ ಮಾಡ್ಕೊಂಡು ಬದುಕ್ತಿದ್ದಾರೆ, ಅವರ ನಾಟಕ ಇನ್ನೂ ಜಾಸ್ತಿ ಆದಾಗ, ಅವರ ಮುಖವಾಡ ಇನ್ನೂ ಜಾಸ್ತಿ ಆದಾಗ ನಿಮ್ಗೆ ಕೋಪ ಬಂದು ಉದ್ವೇಗದಿಂದ, ಕೋಪದಿಂದ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಮಾತಾಡುವಂಥದ್ದು. ಯಾರ ಮೇಲೂ ಅಸಮಾಧಾನ ಇತ್ತು, ಮತ್ತೆ ಮತ್ತೆ ಅಸಮಾಧಾನ ಆಗೋ ತರನೇ ಅವ್ರು ನಡ್ಕೊಳ್ತಿದ್ದಾರೆ, ನೀವು ನಿಮ್ಮ ಅಸಮಾಧಾನವನ್ನ ಹೊರ ಹಾಕುವಂಥದ್ದು. ಅಂದ್ರೆ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಶನಿ ಗ್ರಹ ನಿಮ್ಮ ಒಳಗಿನ ಭಾವನೆಗಳನ್ನ ಹೊರಗಡೆ ಹಾಕೋ ಹಾಗೆ ಮಾಡ್ತಾರೆ. ಯಾಕಂದ್ರೆ ತೃತೀಯ ಭಾವಾಧಿಪತಿ ಬಂದು ಕುಜ ಗ್ರಹ, ಕುಜನ ಜೊತೆ ರಾಹು ಇದ್ದಾನೆ. ಆ ಒಳಗಡೆ ಏನೋ ಒಂದು ದ್ವೇಷ ಅಥವಾ ಬೇಸರ, ಅಸಮಾಧಾನ ಏನೋ ಇರುತ್ತೆ ಅನ್ಕೊಳ್ಳಿ, ಅದನ್ನ ಹೊರಗಡೆ ಹಾಕಿಸ್ಬಿಡ್ತಾನೆ ಕುಜಗ್ರಹ. ರಾಹು ಕೂಡ ಇದ್ದಾನಲ್ವ, ಹಾಗಾಗಿ ಇದರಿಂದಾಗಿ ಸ್ವಲ್ಪ ಸುತ್ತಮುತ್ತ ವ್ಯಕ್ತಿಗಳು ಕೆಲವ್ರ ಜೊತೆ ನಿಷ್ಠೂರ ಆಗುವಂಥದ್ದು, ಮನಸ್ತಾಪ ಆಗುವಂಥದ್ದು, ಕೆಲವ್ರ ಜೊತೆ ಮಾತು ಬಿಡುವಂಥದ್ದು, ಇಂಥದ್ದೆಲ್ಲ ಕುಂಭರಾಶಿಯವ್ರಿಗೆ ಆಗುತ್ತೆ. 7:30 ಶುರುವಾದಾಗಿಂದ ಇಂಥದ್ದೆಲ್ಲ ನಡೀತಾನೆ ಇದೆ ಅವಾಗವಾಗ. ಬಟ್ ಇದೊಂಥರ ಕೊನೆ ಟೈಮಲ್ಲೂ ಕೂಡ ಇದು ಮುಗಿಲಿಲ್ಲ ಅನ್ನೋ ರೀತಿಯಲ್ಲಿ ಈ ತರ ಇರುತ್ತೆ. ನೋಡಿ, ತೃತೀಯ ಭಾವಾಧಿಪತಿ ಜೊತೆ ರಾಹು ಇರೋದ್ರಿಂದ ಸ್ವಲ್ಪ ಬಂಧುಗಳ ಒಂದು ದೃಷ್ಟಿ, ಕೆಟ್ಟವರ ಒಂದು ಕಣ್ಣು ದೃಷ್ಟಿ, ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಬ್ಸರ್ವ್ ಮಾಡ್ತಾರೆ. ಸ್ವಲ್ಪ ಇದ್ದಕ್ಕಿದ್ದಂಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ, ವಿಪರೀತ ಕಾಲ್ ನೋಯ್ತಾ ಇದೆ. ನೋಡಿ, ಸಡನ್ ಆಗಿ ಕೆಲವ್ರಿಗೆ ಕಾಲೇ ಬರಲ್ಲ, ಈ ಕಾಲ್ನಲ್ಲಿ ಸತ್ವನೇ ಇಲ್ಲ ಅನ್ನೋ ತರ ಆಗತ್ತೆ. ಇದು ದೃಷ್ಟಿ ದೋಷದಿಂದ ಆಗುತ್ತೆ. ಆತರ ಆದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಬಿಳಿ ಸಾಸಿವೆಯನ್ನ ನೀವು ನಿವಾಳಿಸ್ಕೊಂಡ್ಬಿಡ್ಬೇಕು ಪೂರ್ತಿ. ನಿಮ್ಮ ಒಂದು ಪ್ರದಕ್ಷಿಣಾಕಾರವಾಗಿ 3 ಸಲ ಮತ್ತೆ ಅಪ್ರದಕ್ಷಿಣಾಕಾರವಾಗಿ 1 ಸಲ ನಿವಾಳಿಸ್ಕೊಂಡು, ಅದನ್ನ ಈ ಕೆಂಡ ಇರುತ್ತಲ್ವಾ, ನೀವು ತೆಂಗಿನ ಚಿಪ್ಪಿಂದನೋ ಯಾವ್ದ್ರಿಂದನೋ ಸ್ವಲ್ಪ ಕೆಂಡ ರೆಡಿ ಮಾಡ್ಕೊಳ್ಳಿ. ಆ ಕೆಂಡದೊಳಗೆ ಅದನ್ನ ಹಾಕ್ಬಿಡ್ಬೇಕು. ಅದು ಚಟ 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 ಅಂತ ಉರಿದೋಗುತ್ತೆ. ಅದರಿಂದ ದೃಷ್ಟಿ ದೋಷ ನಿವಾರಣೆ ಆಗತ್ತೆ. ಸ್ವಲ್ಪ ಅದೆಲ್ಲ ಆಗತ್ತೆ ಈ ವಾರದಲ್ಲಿ. ಆದಷ್ಟು ಸ್ವಲ್ಪ ನಿಮ್ಮ ಒಳ್ಳೆ ವಿಚಾರಗಳನ್ನ ಗೌಪ್ಯವಾಗಿಡಿ ಕುಂಭರಾಶಿಯವರು. ಇನ್ನು ಕೆಲಸ ಅಂತ ಬಂದಾಗ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ. ಕೆಲವು ಬದಲಾವಣೆಗಳಾಗತ್ತೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಬಾಸ್ ಕಡೆಯಿಂದ ಕಿರಿಗಳು ಅವಾಗವಾಗ ಆಗ್ತಾ ಇರತ್ತೆ. ಬಟ್ ಅದೇನ್ ನಿಮ್ಗೇನ್ ಕಷ್ಟ ಅನ್ಸಲ್ಲ, ಯಾಕಂದ್ರೆ ಶುಕ್ರನ್ ಜೊತೆ ಶನಿ ಇರೋದ್ರಿಂದ ಬಹಳ ಒಂದು ಆರಾಮಾಗಿ ಬುದ್ಧಿವಂತಿಕೆಯಿಂದ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಕೆಲಸದಲ್ಲಿ ಪ್ರೆಷರ್ ಅಂತೆಲ್ಲ ಏನಿರಲ್ಲ, ಇರೋ ಕೆಲಸನ ಕರೆಕ್ಟ್ ಆಗಿ ಮಾಡ್ತಾ ಇರ್ತೀರಾ. ಉದ್ಯೋಗದ ವಿಷಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಆದಾಯ ಚೆನ್ನಾಗಿದೆ, ಪರವಾಗಿಲ್ಲ. ಯಾಕಂದ್ರೆ ಸಪ್ತಮಾಧಿಪತಿ ರವಿಗ್ರಹ 2ನೇ ಮನೇಲಿದ್ದಾನೆ. ಶುಕ್ರ ಭಾಗ್ಯಾಧಿಪತಿಯಾಗಿ 2ನೇ ಮನೇಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಸ್ವಲ್ಪ ನಿಮ್ ಸಂಗಾತಿ ಜೊತೆ ಜಗಳ ಮಾಡ್ಕೋತಾ ಇರ್ತೀರಾ, ಸಣ್ಣ ಪುಟ್ಟ ಜಗಳ, ಮನಸ್ತಾಪ ಇದ್ದೇ ಇರುತ್ತೆ.
ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಳಿ. ತುಂಬಾ ಯೋಚನೆಗಳು ಮಾಡ್ತೀರಾ, ಏನೋ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ, ಯಾಕೋ ಬೇಜಾರಾಗ್ತಿದಲ್ಲ ಅಂತ ಅನಿಸ್ತಿರತ್ತೆ. ಪ್ರತಿದಿನ ಹನುಮಾನ್ ಚಾಲೀಸ ಮಂತ್ರವನ್ನ ಕೇಳಿಸ್ಕೊಳ್ತಾ ಮೆಡಿಟೇಷನ್ ಮಾಡಿ. ಈ ಪ್ಲೇ ಮಾಡ್ಕೊಂಡು ಹೀಗೆ ಕಣ್ಮುಚ್ಚಿ ಕೂತ್ಕೊಳ್ಳಿ. ಆ ಮಂತ್ರಗಳನ್ನ, ಆ ಪದಗಳನ್ನ ಸ್ವಲ್ಪ ಗಮನಿಸ್ತಾ ಇರಿ. ಅದೇ ಮೆಡಿಟೇಷನ್. ಅದನ್ನೇ ಡೈಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾಡ್ತಾ ಇರಿ. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಯ್ಯೋ ನಂಗೆ ಧ್ಯಾನ ಮಾಡಕ್ ಬರಲ್ಲ, ನನ್ ಗಮನ ಎಲ್ಲೆಲ್ಲ ಹೋಗುತ್ತೆ, ತುಂಬಾ ಆತಂಕ ಪಡ್ತೀರಾ. ಅಷ್ಟೆಲ್ಲ ನೀವು ದೊಡ್ಡ ಮಟ್ಟದಲ್ಲಿ ಮಾಡಕ್ಕಾಗಿಲ್ಲ ಅಂದ್ರೆ ಒಂದ್ ಮಂತ್ರನ ಹಾಕೊಂಡು ಆ ಮಂತ್ರನ ಕೇಳಿಸ್ಕೊಳ್ತಾ ಜಸ್ಟ್ ಆ ಮಂತ್ರದ ಕಡೆ ಗಮನ ಕೊಡಿ. ಅಬ್ಸರ್ವ್ ಮಾಡ್ತಾರೆ. ಬೇರೆ ಬೇರೆ ಗಮನಗಳು ಬರುತ್ತೆ, ಏನು ಮಾಡಕ್ಕಲ್ಲ. ಮತ್ತೆ ಮಂತ್ರ ಪ್ಲೇ ಮಾಡ್ತಾ ಇದ್ದೀನಿ, ನಾನು ಅದನ್ನ ಕೇಳಿಸ್ಕೋಬೇಕು ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಈ ತರ ಒಂದ್ ಮಾಡ್ಕೊಳ್ಳಿ. ಚತುರ್ಥಾಧಿಪತಿ 2ನೇ ಮನೇಲಿರೋದ್ರಿಂದ ವಾಹನ ಖರೀದಿ ಮಾಡ್ಬೇಕು ಅಥವಾ ಮನೆ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಒಳ್ಳೆ ಸಮಯ ಈ ವಾರ ತಗೋಬಹುದು. ಆದ್ರೆ ನಿಮ್ ರಾಶಿಯಲ್ಲಿ ಕುಜರಾಹು ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ಅಂದ್ರೆ ಸ್ವಲ್ಪ ಮೋಸ ಆಗಬಹುದು. ನಿಮ್ ಜಾತಕ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿರಿ. ಬೇರೆ ಶುಕ್ರ ಶುಭ ಫಲ ಕೊಡ್ತಿದ್ದಾನೆ, ಬಟ್ ಕುಜರಾಹು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ, ತಗೊಳ್ಳೋದಾ ಬೇಡವಾ ಅನ್ನೋ ಗೊಂದಲಗಳು. ಸೊ ನಿಮ್ ಜಾತಕ ತೋರಿಸ್ಕೊಂಡು ಸ್ವಲ್ಪ ಕ್ಲಾರಿಟಿ ತಗೊಂಡು ನೀವು ಮುಂದುವರಿರಿ, ಒಳ್ಳೇದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಪಂಚಮದಲ್ಲಿ ಗುರು ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಹಾಗೆ ನಿಮ್ಗೆ ಹೇಳಿರೋ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಮೀನರಾಶಿಯಲ್ಲಿ ರವಿಗ್ರಹ ನಿಮ್ ರಾಶಿಗೆ ಬಂದಿದ್ದಾನೆ. ಸ್ವಲ್ಪ ಶುಭ ಫಲ, ತುಂಬಾ ಅಂತಲ್ಲ, ಸ್ವಲ್ಪ ಶುಭ ಫಲ. ಏನಪ್ಪಾ ಅಂದ್ರೆ ಕೆಲ್ಸಾನೇ ಇಲ್ಲ, ಕೆಲಸ ಇಲ್ಲದೆ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ ಅನ್ನೋಂಥವ್ರಿಗೆ ಕೆಲಸದ ಅವಕಾಶ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಆದ್ರೆ ಆ ಉದ್ಯೋಗ ಹೇಗಿರುತ್ತೆ ಅಂದ್ರೆ ಒಂದ್ ದೊಡ್ಡ ಮಟ್ಟದ ಖುಷಿ ಕೊಡುವಂತಿರಲ್ಲ. ಏನೋ ಒಂದ್ ಕೆಲಸ ಸಿಕ್ಕಿದೆ, ಬಟ್ ಇದ್ರಲ್ಲೂ ಸಮಸ್ಯೆಗಳಿವೆ, ತೊಂದರೆಗಳಿವೆ. ಆದ್ರೆ ಸದ್ಯಕ್ಕೆ ಇದಾದ್ರೂ ಸಿಕ್ಕಿದೆಯಲ್ಲ ಅಂತ ಒಂದ್ ಸ್ವಲ್ಪ ಸಮಾಧಾನ ಅಷ್ಟೆ. ಯಾಕೆಂದ್ರೆ ಸಿಗುವಂತಹ ವೃತ್ತಿ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ನಿಮ್ಮ ರಾಶಿಯಲ್ಲೇ ಶನಿ ಮತ್ತೆ ರವಿ ಶುಕ್ರ, ಅಷ್ಟಮಾಧಿಪತಿ ಶುಕ್ರ, ಷಷ್ಠಾಧಿಪತಿ ರವಿ, ವ್ಯಯಾಧಿಪತಿ ಶನಿ. ನೋಡಿ, 3 ದುಸ್ಥಾನಾಧಿಪತಿಗಳು. ಇಲ್ಲಿ ಶುಕ್ರ ಶುಭನ ಅಶುಭನ ಶುಭಗ್ರಹನ ಅದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ದುಸ್ಥಾನಾಧಿಪತಿಗಳು 3 ಗ್ರಹಗಳು ನಿಮ್ ರಾಶಿಯಲ್ಲಿದ್ದಾಗ ದುಃಖವನ್ನ ಜಾಸ್ತಿ ಮಾಡ್ತಾರೆ. ಯೋಗಕಾರಕರಾದಂತಹ ಗುರು ಮತ್ತೆ ಕುಜ, ಇದರಲ್ಲಿ ಕುಜ ಆಲ್ರೆಡಿ ವ್ಯಯಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾನೆ. ಆದ್ರೆ ಗುರು ಮಾತ್ರ ದಶಮ ಸ್ಥಾನ ನೋಡ್ತಾ ಇದ್ದಾನೆ. ಸ್ವಲ್ಪ ಏನೋ ಒಂಚೂರು ಸಮಾಧಾನ ಕೊಡ್ತಾ ಇರ್ತಾನೆ ಅಷ್ಟೇ. ಬಟ್ ಯಾವುದೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇಲ್ಲ. ಸಾಲ್ವ್ ಆಗೋ ಲೆವೆಲ್ಗೆ ಬರುತ್ತೆ, ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಕೈ ತಪ್ಪಿ ಹೋಗುತ್ತೆ. ಇನ್ ಯಾವ್ದೋ ಒಂದು ಕೆಲಸ ಆಗ್ಬೇಕಾಗಿತ್ತು, ಯಾವ್ದೋ ದುಡ್ಡು ಬರೋದಿತ್ತು, ಇನ್ನೇನ್ ಬಂತು ಅನ್ನೋ ಟೈಮಲ್ಲಿ ಅದು ಬರ್ಲಿಲ್ಲ. ಇದು ರಾಹು ಮಾಡೋದು. 9ನೇ ಮನೆ ಅಧಿಪತಿ ಜೊತೆ ರಾಹು ಇರೋದ್ರಿಂದ ಇನ್ನೇನು ಸಿಕ್ಬಿಡ್ತು, ಇನ್ನೇನು ಆಯ್ತು ಅನ್ನೋ ತರ ಆಗುತ್ತೆ. ಕೊನೆ ಮೂಮೆಂಟ್ ಅಲ್ಲಿ ಅದಾಗ್ಲಿಲ್ಲ ಅನ್ನೋ ತರ ಆಗುತ್ತೆ. ಪೂಜೆ ಪುನಸ್ಕಾರಗಳು, ದೈವ ಕಾರ್ಯಗಳು ಏನಾದ್ರೂ ಮಾಡಕ್ ಹೋದಾಗ ತುಂಬಾ ಅಡೆತಡೆಗಳು, ವಿಘ್ನಗಳು ಬರ್ತಾ ಇರುತ್ತೆ ಕೆಲವರಿಗೆ ಈ ವಾರದಲ್ಲಿ. ಹಾಗೆ ವಾಕ್ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಏನ್ ಮಾತಾಡಿದ್ರು ಅದು ಮಿಸ್ಟೇಕ್ ಆಗ್ಬಿಡುತ್ತೆ. ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅದು ತಪ್ಪು ಅರ್ಥನೇ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಕೂಡ ಆಗುತ್ತೆ. ನಿಮ್ಮ ಮಾತಿನಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ. ಹಾಗಂತ ಮಾತಾಡ್ಲೇಬೇಕಲ್ಲ. ಆದ್ರೆ ಹೆಚ್ಚು ಮಾತಾಡ್ಬೇಡಿ. ಯಾಕಂದ್ರೆ ವಾಕ್ಸ್ಥಾನಾಧಿಪತಿ ಜೊತೆ ರಾಹು ಇದ್ದಾನೆ. ಮಾತಾಡ್ತಾ ಜಾಸ್ತಿ ಮಾತಾಡೋದು ಅಥವಾ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಡ್ತೀರಾ. ನೋಡಿ, ರಾಹುವಿನ ದೃಷ್ಟಿ ಗುರುವಿನ ಮೇಲೆ. ಗುರು ಯಾರು? ನಿಮ್ಮ ರಾಶ್ಯಾಧಿಪತಿ ಪ್ಲಸ್ ದಶಮಾಧಿಪತಿ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ, ನಮ್ಮ ನಡವಳಿಕೆ ನಮ್ಮ ನಡತೆಯನ್ನ ತೋರಿಸುತ್ತೆ. ಈ ರಾಹು ದೃಷ್ಟಿ ಏನಾದ್ರೂ ನಮ್ಮ ರಾಶ್ಯಾಧಿಪತಿ ಮೇಲೆ ಬಂದಾಗ ನೀವು ಅಲ್ಲದ ವ್ಯಕ್ತಿತ್ವವನ್ನ ಜನಗಳಿಗೆ ನೀವು ತೋರಿಸ್ಕೊಂಡ್ಬಿಡ್ತೀರಾ. ನೆಗೆಟಿವ್ ಆಗಿ ನೀವೇ ಪೋಟ್ರೆ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಒಳ್ಳೇದು. ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಅಥವಾ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೆಚ್ಚು ಮಾತಾಡಬೇಡಿ. ಮೂರನೇವರ ವಿಚಾರವನ್ನ ಮಾತಾಡಬೇಡಿ. ಅಂದ್ರೆ ನಿಮ್ ಊರಿನಲ್ಲಿ ಯಾರ್ದೋ ವಿಷಯ ನೀವು ಮಾತಾಡಬೇಡಿ. ಯಾರೋ ಮಾತಾಡ್ತಿದಾರೆ ಅಂದ್ರೆ ನೀವು ಅಲ್ಲಿ ಇರಬೇಡಿ. ಯಾಕಂದ್ರೆ ಅಪವಾದಗಳು ನಿಮ್ಮ ತಲೆ ಮೇಲೆ ಬರುವ ಸಾಧ್ಯತೆಗಳಿದೆ. ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆ. ಇನ್ನು ಉದ್ಯೋಗ ಅಂತ ಬಂದಾಗ ಅದೇ ಕೆಲಸದಲ್ಲಿ ಸಾಧಾರಣ ಫಲ, ಪರವಾಗಿಲ್ಲ. ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ಈ ವಾರದಲ್ಲಿ ಹೆವಿ ಕೆಲಸಗಳು ಕೊಡ್ತಾರೆ, ಇನ್ ಟೈಮಲ್ಲಿ ಮುಗಿಸ್ಬೇಕು, ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಇರುತ್ತೆ, ಈ ತರದ್ದೆಲ್ಲ ಇರುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗು ಕೂಡ ಸೇಮ್ ಪ್ರಾಬ್ಲಮ್ಗಳೇ ಇರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯ ಬರೋ ತರ ಅನ್ಸುತ್ತೆ, ಆದ್ರೆ ಬಂದಿದ್ದು ಹಂಗೆ ಹೋಗ್ಬಿಡುತ್ತೆ. ಅಥವಾ ಬರ್ಬೇಕು, ಇನ್ನೇನ್ ಚೆನ್ನಾಗ್ ಆಗತ್ತೆ ಅನ್ಕೋತೀರಾ, ಬಟ್ ಆಗಲ್ಲ. ಈ ತರ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಮುಗ್ಗಟ್ಟುಗಳು ಜಾಸ್ತಿ ಇರುತ್ತೆ ಮೀನರಾಶಿಯವರಿಗೆ.
ದುಡ್ಡಿನ ವಿಷಯದಲ್ಲಿ ಭವಿಷ್ಯದಲ್ಲಿ ಹೆಂಗಪ್ಪ ಅನ್ನೋ ಆತಂಕ, ಭಯ ಎಲ್ಲವೂ ಜಾಸ್ತಿ ಆಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಮೋಸ ಆಗ್ಬಹುದು, ಅಥವಾ ಅವರ ವಿಷಯದಲ್ಲಿ ನಿಮಗೆ ಬೇಸರ ಆಗ್ಬಹುದು. ಏನೋ ಒಂದು ವಿಷಯಕ್ಕೆ ನಿಮ್ಮ ಪಾರ್ಟ್ನರ್ ಅವರ ನಡೆ ನಿಮ್ಗೆ ಇಷ್ಟ ಆಗದೆ ಹೋಗ್ಬೋದು. ಈ ರೀತಿ ಒಂದಿಷ್ಟು ಸಮಸ್ಯೆಗಳು ಮೀನರಾಶಿಯವರಿಗಿದೆ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮಗೆ ನಡೀತಾ ಇರುವಂತಹ ದಶೆ ಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಈ ನೆಗೆಟಿವ್ ಫಲಗಳು ಖಂಡಿತ ಕಡಿಮೆ ಆಗುತ್ತೆ. ಅಂದ್ರೆ ಒಂದು 30% ನೆಗೆಟಿವ್ ಆಗ್ಬೋದು, ಇನ್ 70% ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ದಶಾಭುಕ್ತಿ ಕೂಡ ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ ನಿಮ್ಗೆ ಒಳ್ಳೆ ಅಂದ್ರೆ ಯೋಗಕಾರಕ ಪಂಚಮಾಧಿಪತಿ ಭಾಗ್ಯಾಧಿಪತಿ ದಶೆ ನಡೀತಾ ಇದೆ ಅಂದ್ರೆ, ಭುಕ್ತಿ ನಡೀತಿದೆ ಅಂದ್ರೆ ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತೆ. ಬಟ್ ಏನಾದ್ರೂ ಪರಿಹಾರವನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ವಾರದ ಮಂಗಳವಾರ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ, ಗೋಧಿ ಈ 4 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನ ಕೊಡಿ. ಯಾಕೆ ಅಂತಾನು ಹೇಳ್ಬಿಡ್ತೀನಿ. ತೊಗರಿಬೇಳೆ ಒಂದು ಧನಾಧಿಪತಿ ಕುಜನಿಗೆ ದುಡ್ಡು ಬರಬೇಕು, ಅದಕ್ಕೋಸ್ಕರ. ಅಕ್ಕಿ ಒಂದು ಮನಃಶಾಂತಿ, ಚಂದ್ರ ಮನೋಕಾರಕ, ಚಂದ್ರನಿಗೆ ಅಕ್ಕಿ. ಹಾಗೆ ಗುರುಗ್ರಹ ನಿಮ್ಮ ಕೆಲಸಗಳು ಮತ್ತೆ ನಿಮ್ಮ ಗೌರವಕ್ಕೆ ಯಾವುದೇ ತೊಂದರೆ ಬರಬಾರ್ದು. ಗುರು ಅಂದ್ರನೇ ಗೌರವ. ಗುರುವಿಗೆ ಕಡಲೆಬೇಳೆ ದಾನ. ಹಾಗೆ ನಿಮ್ಮ ವೃತ್ತಿ ನಡೀತಾ ಇರ್ಬೇಕು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕುಗ್ಗಬಾರ್ದು, ಅದಕ್ಕೆ ಸೂರ್ಯನಿಗೆ ಗೋಧಿ ದಾನ. ಯಾಕೆಂದ್ರೆ ನಾನು ಯಾಕೆ ಇಷ್ಟೆಲ್ಲ ಬಿಡಿಸಿ ಹೇಳಿದ್ರೆ, ಕೆಲವರು ಇವ್ರೇನ ಬರೀ ಧಾನ್ಯಗಳು ಕೊಡೋಕೆ ಹೇಳ್ತಾರೆ, ದವಸ ಧಾನ್ಯಗಳು ಕೊಟ್ಬಿಟ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ನೀವು ಕೊಡ್ತಾ ಶುರು ಮಾಡಿ, ಧಾನ್ಯಗಳನ್ನ ದಾನ ಕೊಡೋದಕ್ ಶುರು ಮಾಡಿ, ನಿಮ್ಮ ಬದುಕಿನಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.